अस्सलामु अलैकुम वरहमतुल्लाहि वबरकातुह। अल्हम्दुलिल्लाहि रब्बिल आलमीन वलाक़िबतु लिल मुत्तक़ीन वस्सलातु वस्सलामु अला सय्यिदिल अंबियाइ वल मुरसलीन व अला आलिहि व अस्हाबिहि व मन तबिअहुम बि इहसानिन इला यौमिद्दीन अम्मा बाद। अऊज़ु बिल्लाहि मिनश शैतानिर रजीम बिस्मिल्लाहिर रहमानिर रहीम। यसअलूनका अनिल खम्रि वल मैसिर कुल फ़ीहिमा इस्मुन कबीरुन व मनाफ़िउ लिन्नास व इस्मुहुमा अक्बर मिन नफ़इहिमा। ಸರ್ವ ಸ್ತುತಿ ಸ್ತೋತ್ರಗಳು ಸಕಲ ಲೋಕಗಳ ಸೃಷ್ಟಿಕರ್ತನಾದ ನಮ್ಮೆಲ್ಲರ ಪರಿಪಾಲಕ ಪ್ರಭುವಾದ ಸರ್ವ ಜಗತ್ತಿನ ನೈಜ ನಿಯಂತ್ರಕನಾದ ಅಲ್ಲಾಹನಿಗೆ ಮೀಸಲು. ಅಲ್ಲಾಹನ ಅಪಾರ ಅನುಗ್ರಹಗಳಾಗಲಿ. ಸತ್ಯದ ಸಂಸ್ಥಾಪನೆ ಹಾಗೂ ಕೆಡುಕಿನ ನಿರ್ಮೂಲನೆಗಾಗಿ ಬಂದ ಅಲ್ಲಾಹನ ಎಲ್ಲ ಸಂದೇಶವಾಹಕರ ಮೇಲೆ, ಪ್ರವಾದಿಗಳ ಮೇಲೆ, ಸಜ್ಜನ ದಾಸರ ಮೇಲೆ, ವಿಶೇಷವಾಗಿ ನಮ್ಮೆಲ್ಲರ ಅಂತಿಮ ಪ್ರವಾದಿ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರ ಮೇಲೆ, ವೇದಿಕೆ ಮೇಲೆ ಆಸೀನರಾಗಿರುವಂತಹ ಗಣ್ಯ ವ್ಯಕ್ತಿಗಳೇ ಹಾಗೂ ನನ್ನ ಆತ್ಮೀಯ ಸಹೋದರ ಸಹೋದರಿಯರೇ, ಮಾದಕ ದ್ರವ್ಯ ಅದರ ಸಾಮಾಜಿಕ ದುಷ್ಪರಿಣಾಮಗಳು ಎಂಬ ವಿಷಯದ ಕುರಿತು ನಾನು ನಿಮ್ಮ ಮುಂದೆ ಕೆಲವೊಂದು ವಿಷಯಗಳನ್ನು ಪ್ರಸ್ತಾಪಿಸಲಿಕ್ಕೆ ಬಯಸುತ್ತೇನೆ. ಆತ್ಮೀಯ ಸಹೋದರ ಸಹೋದರಿಯರೇ, ಪವಿತ್ರ ಕುರಾನಿನ ಸೂರತ್ ಅಲ್ ಬಕರಾದ ಒಂದು ಸೂಕ್ತಿಯನ್ನು ನಾನು ನಿಮ್ಮ ಮುಂದೆ ಪಠಿಸಿದ್ದೇನೆ. ಮಕ್ಕಾದ ಮುಶ್ರಿಕೀನರು, ಬಹುದೇವ ವಿಶ್ವಾಸಿಗಳು ಅಲ್ಲಾಹನ ಪ್ರವಾದಿರವರೊಂದಿಗೆ ಜೂಜಾಟ ಮತ್ತು ಮದ್ಯದ ಕುರಿತು ಪ್ರಶ್ನಿಸಿದಾಗ ಅಲ್ಲಾಹು ಈ ಸೂಕ್ತಿಯನ್ನು ಅವತೀರ್ಣಗೊಳಿಸಿದನು. ಯಸ್ಅಲೂನಕ ಅನಿಲ್ ಖಮ್ರಿ ವಲ್ ಮೈಸಿರ್, ಅಲ್ಲಾಹನ ನಬಿಯರೇ, ನಿಮ್ಮೊಂದಿಗೆ ಜೂಜಾಟ ಮತ್ತು ಮದ್ಯಪಾನದ ಕುರಿತು ಇವರು ಪ್ರಶ್ನಿಸುತ್ತಿದ್ದಾರೆ. ನೀವು ಸ್ಪಷ್ಟವಾಗಿ ಇವರಿಗೆ ಉತ್ತರವನ್ನು ನೀಡಿರಿ. ಅದೇನೆಂದರೆ, ಅವೆರಡರಲ್ಲೂ ಘೋರವಾದಂತಹ ಪಾಪವಿದೆ. ವಮನಾಫಿउ ಲಿನ್ನಾಸ್, ಅದೇ ರೀತಿ ಅದರಲ್ಲಿ ಪ್ರಯೋಜನವೂ ಸಹ ಇದೆ. ಆದರೆ ವ ಇಸ್ಮುಹುಮಾ ಅಕ್ಬರು ಮಿನ್ ನಫ್ಇಹಿಮಾ ಎಂದು ಪವಿತ್ರ ಕುರಾನ್ ಹೇಳಿತು. ಅದೇನೆಂದರೆ, ಜೂಜಾಟ ಮತ್ತು ಮದ್ಯಪಾನದಲ್ಲಿ ಅದರ ಪ್ರಯೋಜನಕ್ಕಿಂತಲೂ ಅದರ ಪಾಪವು ಅದು ಹಿರಿಯದಾಗಿದೆ ಎಂದು ಪವಿತ್ರ ಕುರಾನ್ ಹೇಳಿತು. ಆತ್ಮೀಯ ಸಹೋದರರೇ, ಮದ್ಯ ನಿಷೇಧದ ಕುರಿತು ಮೊಟ್ಟ ಮೊದಲನೇದಾಗಿ ಅವತೀರ್ಣಗೊಂಡಂತಹ ಸೂಕ್ತಿ ಇದಾಗಿದೆ. ಅರಬರು ಮದ್ಯದ ವ್ಯಸನಿಗಳಾಗಿದ್ದರು. ಮದ್ಯ ಅವರು ಕುಡಿಯುತ್ತಿದ್ದರು. ಪವಿತ್ರ ಕುರಾನ್ ಹಂತ ಹಂತವಾಗಿ ಈ ಮದ್ಯವನ್ನು ಯಾವ ರೀತಿ ನಿಷೇಧಗೊಳಿಸಿತೆಂಬುದನ್ನು ಈ ಆಯತ್ ನಮಗೆ, ಈ ಸೂಕ್ತಿ ನಮಗೆ ಉಲ್ಲೇಖಿಸುತ್ತದೆ. ಸ್ವಹಾಬಗಳು ಮದ್ಯದ ಪ್ರಿಯರಾಗಿದ್ದರು. ಅಲ್ಲಾಹನ ಪ್ರವಾದಿರವರೊಂದಿಗೆ ಅವರು ಈ ಕುರಿತು ಪ್ರಶ್ನಿಸಿದಾಗ ಅಲ್ಲಾಹು ಈ ಮದ್ಯದಲ್ಲಿ ನಿಮಗೆ ಸ್ವಲ್ಪ ಪ್ರಮಾಣದ ನಿಮಗೆ ಲಾಭವಿರಬಹುದು, ಆದರೆ ಇದರ ನಷ್ಟ ಅದರ ಲಾಭಕ್ಕಿಂತ ಹಿರಿಯದಾಗಿದೆ, ದೊಡ್ಡದಾಗಿದೆ ಎಂದು ಅಲ್ಲಾಹು ಮದ್ಯದ ಕುರಿತು ಮೊದಲನೇ ಹೆಜ್ಜೆಯಲ್ಲಿ ಈ ಆಯತ್ತನ್ನು ಅವತೀರ್ಣಗೊಳಿಸಿದನು. ಅದೇ ರೀತಿ ಅಲ್ಲಾಹನ ಪ್ರವಾದಿರವರ ಹದೀಸ್ಗಳನ್ನು ನಾವು ಅವಲೋಕಿಸಿದಾಗ ಅಲ್ಲಾಹನ ಪ್ರವಾದಿರವರು ಮದ್ಯವನ್ನು ಇದು ಉಮ್ಮುಲ್ ಖಬಾಯಿಸ್, ಎಲ್ಲ ಕೆಡುಕುಗಳಿಗೆ ಮೂಲ, ಕೆಡುಕುಗಳ ತಾಯಿ ಎಂದು ಒಂದು ಹದೀಸಿನಲ್ಲಿ ಅಲ್ಲಾಹನ ಪ್ರವಾದಿ ಉಲ್ಲೇಖಿಸಿದ್ದಾರೆ. ಅದೇ ರೀತಿ ಇನ್ನೊಂದು ಹದೀಸಿನಲ್ಲಿ ಉಮ್ಮುಲ್ ಫವಾಹಿಶ್, ಅಶ್ಲೀಲತೆಗಳ ತಾಯಿ, ಅಶ್ಲೀಲತೆಗಳಿಗೆ ಮೂಲವಾದಂತಹ ಕಾರಣ ಇದು ಮದ್ಯ ಸೇವನೆಯಾಗಿದೆ ಎಂದು ಅಲ್ಲಾಹನ ಪ್ರವಾದಿ ಈ ಹದೀಸಿನಲ್ಲಿ ಪ್ರಸ್ತಾಪಿಸಿದ್ದಾರೆ. ಆತ್ಮೀಯ ಸಹೋದರರೇ, ಒಬ್ಬ ವ್ಯಕ್ತಿ ಮದ್ಯ ಸೇವಿಸಿದ ನಂತರ ಪಾಪಗಳಿಂದ, ಅಪರಾಧಗಳಿಂದ ಆ ವ್ಯಕ್ತಿ ದೂರವಿರಲಿಕ್ಕೆ ಎಂದಿಗೂ ಸಾಧ್ಯವಿಲ್ಲ. ಮದ್ಯ ಸೇವಿಸಿದ ನಂತರ ಆ ವ್ಯಕ್ತಿಯ ಸ್ವಭಾವ ಮತ್ತು ಆ ವ್ಯಕ್ತಿಯ ಮನಸ್ಥಿತಿ ಪಾಪಕರ್ಮಗಳಿಂದ, ಅಪರಾಧಗಳಿಂದ
ದೂರವಿರಲಿಕ್ಕೆ ಎಂದಿಗೂ ಸಿದ್ಧನಾಗಲಿಕ್ಕೆ ಎಂದಿಗೂ ಸಾಧ್ಯವಿಲ್ಲ. ಆ ವ್ಯಕ್ತಿ ಮದ್ಯಪಾನ ಸೇವಿಸಿದ ನಂತರ ಪಾಪಕರ್ಮಗಳನ್ನು ನಿರಂತರವಾಗಿ, ಅಪರಾಧಗಳನ್ನು ನಿರಂತರವಾಗಿ ಆ ವ್ಯಕ್ತಿ ಬೆಸಗುತ್ತಾನೆಂಬುದಕ್ಕೆ ಹಲವಾರು ರೀತಿಯಾದಂತಹ ಉದಾಹರಣೆಗಳು ನಾವು ಪ್ರಸ್ತುತ ಕಾಲದಲ್ಲಿ ನೋಡಲಿಕ್ಕೆ ಸಾಧ್ಯ. ಅಲ್ಲಾಹನ ನಬಿಯರು ಒಂದು ಹದೀಸನಲ್ಲಿ ಬನು ಇಸ್ರಾಯೀಲನಿಗೆ ಸೇರಿದ ಓರ್ವ ವ್ಯಕ್ತಿಯ ಘಟನೆಯನ್ನು ಅಲ್ಲಾಹನ ಪ್ರವಾದಿ ಹದೀಸನಲ್ಲಿ ಪ್ರಸ್ತಾಪಿಸಿದ್ದರು. ಅದೇನೆಂದರೆ ಬನು ಇಸ್ರಾಯೀಲಲ್ಲಿ ಓರ್ವ ಅತ್ಯಂತ ಆರಾಧಕ ವ್ಯಕ್ತಿ, ಅಲ್ಲಾಹನನ್ನು ಅತಿ ಹೆಚ್ಚು ಆರಾಧಿಸುವಂತಹ ವ್ಯಕ್ತಿ. ಆ ಅಲ್ಲಾಹನನ್ನು ಅತಿ ಹೆಚ್ಚು ಆರಾಧಿಸುವಂತಹ ಆ ವ್ಯಕ್ತಿಯನ್ನು ಓರ್ವ ಮಹಿಳೆ ಆ ವ್ಯಕ್ತಿಯೊಂದಿಗೆ ವ್ಯಭಿಚಾರ ಮಾಡಲಿಕ್ಕಾಗಿ ಯಾವ ರೀತಿಯಾದರೂ ಆ ಒಂದು ಅವಕಾಶ ಪಡೆಯಬೇಕೆಂದು ತನ್ನ ಮನೆಯಲ್ಲಿ ಸಿಲುಕಿಸಿಕೊಂಡಳು. ಆ ಮಹಿಳೆ ಆ ಆರಾಧಕ ವ್ಯಕ್ತಿಯನ್ನು 3 ರೀತಿಯಾದಂತಹ ಆಯ್ಕೆಯನ್ನು ನೀಡುತ್ತಾಳೆ. ಹದೀಸನಲ್ಲಿ ಪ್ರಸ್ತಾಪಿಸಿರುವಂತಹ ಘಟನೆಯಾಗಿದೆ. ಅದೇನೆಂದರೆ, ಒಂದು, ನೀನು ನನ್ನೊಡನೆ ವ್ಯಭಿಚಾರ ಮಾಡಬೇಕು, ಇಲ್ಲವಾದಲ್ಲಿ ಈ ಮಗುವನ್ನು ನೀನು ಕೊಲ್ಲಬೇಕು, ಅಥವಾ ಈ ಮದ್ಯಪಾನವನ್ನು ನೀನು ಸೇವಿಸಬೇಕು. ಅಲ್ಲಾಹನನ್ನು ಭಯಪಡುವಂತಹ ಆ ವ್ಯಕ್ತಿ ತನ್ನ ಪ್ರಾಣವನ್ನು ರಕ್ಷಿಸಿಕೊಳ್ಳಲಿಕ್ಕಾಗಿ ಆ ಸಂದರ್ಭದಲ್ಲಿ ಆ ವ್ಯಕ್ತಿ ಕನಿಷ್ಠವಾಗಿರುವಂತಹ ಈ ಒಂದು ವಿಷಯ ಅದೇನೆಂದರೆ, ಮದ್ಯಪಾನ ನಾನು ಸೇವಿಸಿದರೆ ನಾನು ನನ್ನನ್ನು ರಕ್ಷಿಸಿಕೊಳ್ಳಬಹುದು, ವ್ಯಭಿಚಾರ ಎಂಬ ಘೋರ ಪಾಪದಿಂದ ನನ್ನನ್ನು ರಕ್ಷಿಸಿಕೊಳ್ಳಬಹುದು, ಕೊಲೆ ಮಾಡುವಂತಹ ಒಂದು ದೊಡ್ಡ ಪಾಪ ಕರ್ಮದಿಂದ ನಾನು ನನ್ನನ್ನು ಸಂರಕ್ಷಿತವಾಗಿ ಮಾಡಿಕೊಳ್ಳಬಹುದು ಎಂಬ ಕಾರಣಕ್ಕಾಗಿ ಕನಿಷ್ಠವಾಗಿರುವಂತಹ ಆ ಒಂದು ವಿಷಯ ಆ ವ್ಯಕ್ತಿಯ ಬಳಿ ಮದ್ಯಪಾನವನ್ನು ಆ ವ್ಯಕ್ತಿ ಸೇವಿಸುತ್ತಾನೆ. ಮದ್ಯಪಾನ ಎಷ್ಟಿನ ಮಟ್ಟಕ್ಕೆ ಅವನು ಸೇವಿಸುತ್ತಾನೆಂದಾದರೆ, ಆ ಆರಾಧಕ ವ್ಯಕ್ತಿ ಆ ಹೆಣ್ಣು ನೀಡಿರುವಂಥ ಆಯ್ಕೆಯನ್ನು ಸ್ವೀಕರಿಸಿ ಮದ್ಯಪಾನ ಆ ವ್ಯಕ್ತಿಗೆ ಮತ್ತೇರುವವರೆಗೆ ಆ ವ್ಯಕ್ತಿ ಮದ್ಯಪಾನ ಸೇವಿಸುತ್ತಾನೆ. ಮದ್ಯಪಾನ ಸೇವಿಸಿದಾಗ ಅವನಿಗೆ ನಶೆ ಏರಿದಾಗ ಆ ವ್ಯಕ್ತಿ ಆ ಮಹಿಳೆಯೊಡನೆ ವ್ಯಭಿಚಾರವು ಸಹ ಮಾಡುತ್ತಾನೆ. ಮಾತ್ರವಲ್ಲದೆ ಆ ಚಿಕ್ಕ ಕೂಸನ್ನು, ಆ ಚಿಕ್ಕ ಮಗುವನ್ನು ಕೊಲೆಯನ್ನು ಸಹ ಮಾಡುತ್ತಾನೆಂದು ಅಲ್ಲಾಹನ ಪ್ರವಾದಿ ಹದೀಸಿನಲ್ಲಿ ನಮಗೆ ಪ್ರಸ್ತಾಪಿಸಿದ್ದಾರೆ. ಈ ಕಾರಣಕ್ಕಾಗಿ ಅಲ್ಲಾಹನ ನಬಿಯರು ಮದ್ಯಪಾನವು ಅದು ಕೆಡುಕುಗಳಿಗೆ ಮೂಲವಾಗಿದೆ, ಉಮ್ಮುಲ್ ಖಬಾಯಿಸ್, ಎಲ್ಲ ಕೆಡುಕಿನ ತಾಯಿಯಾಗಿದೆ ಎಂದು ಅಲ್ಲಾಹನ ಪ್ರವಾದಿ ಹದೀಸಿನಲ್ಲಿ ಪ್ರಸ್ತಾಪಿಸಿದರು. ಆತ್ಮೀಯ ಸಹೋದರರೇ, ಅಲ್ಲಾಹು ನಮಗೆ ನೀಡಿರುವಂತಹ ಅನುಗ್ರಹಗಳ ಪೈಕಿ ಒಂದು ಅತ್ಯಂತ ದೊಡ್ಡ ಅನುಗ್ರಹವಾಗಿದೆ ಬುದ್ಧಿಶಕ್ತಿ ಎಂಬುದು. ಅಲ್ಲಾಹು ನೀಡಿರುವಂತಹ ದೊಡ್ಡ ಅನುಗ್ರಹ, ಅಲ್ಲಾಹನ ಅತ್ಯಂತ ದೊಡ್ಡ ವರವಾಗಿದೆ ಬುದ್ಧಿಶಕ್ತಿ. ಯಾವ ವ್ಯಕ್ತಿ ಮದ್ಯಪಾನ ಸೇವಿಸುತ್ತಾನೆಯೋ ಆ ವ್ಯಕ್ತಿ ಸಂಪೂರ್ಣವಾಗಿ ತನ್ನ ಬುದ್ಧಿಶಕ್ತಿಯನ್ನು ಆ ವ್ಯಕ್ತಿ ಕಳೆದುಕೊಳ್ಳುತ್ತಾನೆ. ಯಾವ ವ್ಯಕ್ತಿ ತನ್ನ ಬುದ್ಧಿಶಕ್ತಿಯನ್ನು ಕಳೆದುಕೊಳ್ಳುತ್ತಾನೆಯೋ ಅವನು ಯಾವುದು ತಪ್ಪಾಗಿದೆ, ಯಾವುದು ಸರಿಯಾಗಿದೆ ಎಂಬ ವ್ಯತ್ಯಾಸವನ್ನು ಸಂಪೂರ್ಣವಾಗಿ ಮರೆತು ಬಿಡುತ್ತಾನೆ. ಮಾತ್ರವಲ್ಲದೆ ನನ್ನ ಸ್ನೇಹಿತನಾರು, ನನ್ನ ಶತ್ರು ಯಾರು, ಯಾವುದನ್ನು ನಾನು ಮಾಡಬೇಕು, ಯಾವುದನ್ನು ನಾನು ಮಾಡಬಾರದು ಎಂಬ ವಿವೇಕವನ್ನು ಆ ವ್ಯಕ್ತಿ ಸಂಪೂರ್ಣವಾಗಿ ಕಳೆದುಕೊಳ್ಳುತ್ತಾನೆ ಈ ಮದ್ಯಪಾನ ಸೇವನೆಯ ಕಾರಣದಿಂದಾಗಿ. ಆತ್ಮೀಯ ಸಹೋದರರೇ, ಇಂದಿನ ಕಾಲದಲ್ಲಿ ನಾವು ನೋಡುವಾಗ ಮದ್ಯಪ್ರಿಯರು ಅವರು ಮನುಷ್ಯರಲ್ಲ, ಬದಲಾಗಿ ಕಾಡು ಪ್ರಾಣಿಗಳಂತೆ ಸಮಾಜದಲ್ಲಿ ವರ್ತಿಸುತ್ತಿದ್ದಾರೆಂಬುದನ್ನು ನಾವು ನೋಡಬಹುದು. ಇದೇ ಕಾರಣಕ್ಕಾಗಿ ಪವಿತ್ರ ಕುರಾನ್ ಹೇಳುವುದೇನೆಂದರೆ, ಯಾವ ವ್ಯಕ್ತಿ ತನ್ನ ವಿವೇಕ, ತನ್ನ ಬುದ್ಧಿಶಕ್ತಿಯನ್ನು ಸರಿಯಾದಂತಹ ಮಾರ್ಗದಲ್ಲಿ ಉಪಯೋಗಿಸುವುದಿಲ್ಲವೋ ಅಂತಹ ವ್ಯಕ್ತಿಗಳಿಗಾಗಿ ಪವಿತ್ರ ಕುರಾನ್ ಬಳಸುವಂತಹ ಪದವಾಗಿದೆ, ಅವರು ಪ್ರಾಣಿಗಳಾಗಿದ್ದಾರೆ, ಅವರು ಮೃಗಗಳಾಗಿದ್ದಾರೆ ಎಂದು ಪವಿತ್ರ ಕುರಾನ್ ಹೇಳುತ್ತದೆ. ವಲಕದ ದರಅನಾ ಲಿ ಜಹನ್ನಮ ಕಸೀರನ್ ಮಿನಲ್ ಜಿನ್ನಿ ವಲ್ ಇನ್ಸ್ ಲಹುಂ ಕುಲೂಬುನ್ ಲಾ ಯಫ್ಕಹೂನ ಬಿಹಾ ವಲಹುಂ ಅಯುನುನ್ ಲಾ ಯುಬ್ಸಿರೂನ ಬಿಹಾ ವಲಹುಂ ಆದಾನುನ್ ಲಾ ಯಸ್ಮೌನ ಬಿಹಾ ಉಲಾಯಿಕ ಕಲ್ ಅನ್ಆಮಿ ಬಲ್ ಹುಂ ಅದಲ್. ಪವಿತ್ರ ಕುರಾನ್ ಹೇಳುವುದೇನೆಂದರೆ, ಈ ಜಗತ್ತಿನಲ್ಲಿ ನಾವು ಅನೇಕ ಮನುಷ್ಯರನ್ನು ಮತ್ತು ಅದೇ ರೀತಿ ಜಿನ್ ವರ್ಗದವರನ್ನು ನರಕಕ್ಕಾಗಿ ನಾವು ಸೃಷ್ಟಿಸಿದ್ದೇವೆ. ಲಹುಂ ಕುಲೂಬನ್, ಅವರಿಗೆ ಹೃದಯಗಳಿವೆ, ಆದರೆ ಲಾ ಯಫ್ಕಹೂನ ಬಿಹಾ, ತಮ್ಮ ಹೃದಯಗಳ ಮೂಲಕ ಅವರು ಚಿಂತಿಸುವುದಿಲ್ಲ. ಅವರಿಗೆ ಕಣ್ಣುಗಳಿವೆ, ಆದರೆ ಸರಿಯಾದದ್ದನ್ನು ಅವರು ನೋಡುವುದಿಲ್ಲ. ಅವರಿಗೆ ಕಿವಿಗಳನ್ನು ನಾವು, ಶ್ರವಣ ಶಕ್ತಿಯನ್ನು ನಾವು ಅವರಿಗೆ ನೀಡಿದ್ದೇವೆ, ಆದರೆ ಸರಿಯಾದ ಮಾರ್ಗದಲ್ಲಿ ಆ ಶ್ರವಣ ಶಕ್ತಿಯನ್ನು, ಅವರ ಕಿವಿಗಳನ್ನು ಬಳಸುವುದಿಲ್ಲ. ಉಲಾಯಿಕ ಕಲ್ ಅನ್ಆಮ್, ಇಂತಹ ವ್ಯಕ್ತಿಗಳು ಮೃಗಗಳಾಗಿದ್ದಾರೆ ಎಂದು ಪವಿತ್ರ ಕುರಾನ್ ಹೇಳುತ್ತದೆ. ಬಲ್ ಹುಂ ಅದಲ್,
ಮಾತ್ರವಲ್ಲದೆ ಮೃಗಗಳಿಗಿಂತಲೂ ಕಡೆಯಾಗಿ ಅವರು ಮಾರ್ಗಭ್ರಷ್ಟರಾಗಿದ್ದಾರೆ ಎಂದು ಪವಿತ್ರ ಕುರಾನ್ ತಿಳಿಸುತ್ತದೆ. ಆತ್ಮೀಯ ಸಹೋದರರೇ, ಈ ಎಲ್ಲ ಸೂಕ್ತಿಗಳು, ಈ ಎಲ್ಲ ಪ್ರವಾದಿರವರ ವಚನಗಳು ಇದು ಮದ್ಯಪಾನದ ಕುರಿತಾಗಿತ್ತು. ಇಂದಿನ ಕಾಲದಲ್ಲಿ, ಪ್ರಸ್ತುತ ಕಾಲದಲ್ಲಿ ಮದ್ಯಪಾನಕ್ಕಿಂತ ಅತಿ ಹೆಚ್ಚು ಕೆಡುಕಾಗಿರುವಂತಹ ವಿಷಯ ಅದಾಗಿದೆ. ಅದು ಡ್ರಗ್ಸ್ ಎಂಬ ಅತ್ಯಂತ ದೊಡ್ಡದಾದಂತಹ ಒಂದು ಚಟ. ಮದ್ಯಪಾನಕ್ಕಿಂತ ಅತ್ಯಂತ ದೊಡ್ಡದಾದಂತಹ ಕೆಡುಕು ಮಾದಕ ದ್ರವ್ಯವಾಗಿದೆ. ಆತ್ಮೀಯ ಸಹೋದರ ಸಹೋದರಿಯರೇ, ಮಾದಕ ದ್ರವ್ಯ ಅದೇನು? ಅದು ಪಿಡುಗುಗಳ ಅತ್ಯಂತ ದೊಡ್ಡ ಪಿಡುಗಾಗಿದೆ. ಅದು ವಿಪತ್ತುಗಳ ಪೈಕಿ ಅತ್ಯಂತ ದೊಡ್ಡ ವಿಪತ್ತಾಗಿದೆ. ಒಬ್ಬ ವ್ಯಕ್ತಿ, ಯಾವ ವ್ಯಕ್ತಿ ಈ ಮಾದಕ ದ್ರವ್ಯ ವ್ಯಸನಿಯಾಗುತ್ತಾನೆಯೋ ಅವನು ತನ್ನನ್ನು ಸ್ವತಃ ತನ್ನ ಅಸ್ತಿತ್ವವನ್ನು ಕಳೆದುಕೊಳ್ಳುತ್ತಾನೆ. ಮಾತ್ರವಲ್ಲದೆ ಮಾನವೀಯತೆಯನ್ನು ಕಳೆದುಕೊಳ್ಳುತ್ತಾನೆ, ತನ್ನ ಘನತೆಯನ್ನು ಕಳೆದುಕೊಳ್ಳುತ್ತಾನೆ. ಸಮಾಜದಲ್ಲಿ ಅದೆಷ್ಟೋ ಕುಟುಂಬಗಳು ಇಂದಿನ ಕಾಲದಲ್ಲಿ ತೊಂದರೆಗಳಿಗೆ ಒಳಪಟ್ಟಿವೆ. ಆ ಕುಟುಂಬಗಳಲ್ಲಿ ಅವರ ಸಂಪೂರ್ಣವಾದಂತಹ ನೆಮ್ಮದಿ ಮತ್ತು ಶಾಂತಿ ಕೆಟ್ಟು ಹೋಗಿದೆ. ಆತ್ಮೀಯ ಸಹೋದರರೇ, ಇದಕ್ಕಾಗಿ ಹಲವಾರು ರೀತಿಯಾದಂತಹ ಪ್ರಯತ್ನಗಳು ಆದರೂ ಕೂಡ ಈ ಮಾದಕ ದ್ರವ್ಯವನ್ನು ತಡೆಯಲಿಕ್ಕೆ ಹಲವಾರು ರೀತಿಯಾದಂತಹ ಪ್ರಯತ್ನಗಳು ಆದರೂ ಕೂಡ, ಆದರೆ ಮದ್ಯಪ್ರಿಯರು ಮಾತ್ರವಲ್ಲದೆ ಈ ಮಾದಕ ವ್ಯಸನಿಗಳು ಸಮಾಜದಲ್ಲಿ ಹೆಚ್ಚಾಗುತ್ತಿದ್ದಾರೆ ಎಂಬುದು ಅತ್ಯಂತ ಖೇದದ ವಿಷಯವಾಗಿದೆ. ಸರ್ಕಾರಗಳು ಮತ್ತು ಅದೇ ರೀತಿ ಹಲವಾರು ರೀತಿಯಾದಂಥ ಸಂಸ್ಥೆಗಳು ಈ ಮಾದಕ ದ್ರವ್ಯವನ್ನು ಸಮಾಜದಿಂದ ಸಂಪೂರ್ಣವಾಗಿ ತ್ಯಜಿಸಲಿಕ್ಕಾಗಿ, ಸಂಪೂರ್ಣವಾಗಿ ದೂರ ಮಾಡಲಿಕ್ಕಾಗಿ ಹಲವಾರು ರೀತಿಯಾದಂತಹ ಪ್ರಯತ್ನಗಳು ಮಾಡಿದರೂ ಕೂಡ ಸಮಾಜದಲ್ಲಿ ಯುವಕರು, ಅದೇ ರೀತಿ ಯುವತಿಯರು ಕೂಡ ಈ ಮಾದಕ ದ್ರವ್ಯದ ವ್ಯಸನಿಗಳಾಗುತ್ತಿದ್ದಾರೆ. ಆತ್ಮೀಯ ಸಹೋದರರೇ, ಒಂದು ಮನೆಯಲ್ಲಿ ಓರ್ವ ಮಾದಕ ದ್ರವ್ಯ ವ್ಯಸನಿ ಒಂದು ಮನೆಯಲ್ಲಿ ಇದ್ದರೆ ಆ ಮನೆಯ ಸಂಪೂರ್ಣವಾದಂತಹ ಶಾಂತಿ ಭಂಗವಾಗುತ್ತದೆ. ಕೇವಲ ಆ ಮನೆಯ ಶಾಂತಿ ಮಾತ್ರ ಭಂಗವಾಗುವುದಲ್ಲ, ಆ ಸಮಾಜದ ಶಾಂತಿ, ಸಂಬಂಧಿಕರ ಶಾಂತಿ ಮತ್ತು ಅದೇ ರೀತಿ ಹಗಲಿರುಳು ಸಂಪೂರ್ಣವಾಗಿ ಅವರ ಪೋಷಕರ ಹಗಲಿರುಳುಗಳು ಸಂಪೂರ್ಣವಾಗಿ ಭಂಗವಾಗುತ್ತಿದೆ ಎಂಬುದನ್ನು ಇಂದಿನ ಕಾಲದಲ್ಲಿ ನಾವು ನೋಡುತ್ತಿದ್ದೇವೆ. ಆತ್ಮೀಯ ಸಹೋದರ ಸಹೋದರಿಯರೇ, ಯಾವ ಸಮಯದಲ್ಲಿ ಓರ್ವ ಮಾದಕ ದ್ರವ್ಯ ವ್ಯಸನಿ ಅವನು ಅಪಘಾತವಾಗುತ್ತಾನೆ ಎಂಬುದನ್ನು ಯಾವುದೇ ರೀತಿಯಾದಂಥ ಅವನಿಗೆ ಅರಿವಿಲ್ಲ. ಅವನು ಯಾವುದೇ ಒಂದು ಅಪಘಾತವಾಗುವುದು ಮಾತ್ರವಲ್ಲದೆ ಯಾವುದೇ ದೊಡ್ಡದಾದಂತಹ ಒಂದು ಅಪಘಾತ ಸೃಷ್ಟಿಸುತ್ತಾನೆಂಬುದನ್ನು ಸಹ ಯಾವುದೇ ರೀತಿಯಾದಂತಹ ವ್ಯಕ್ತಿಗಳಿಗೆ ಇದರ ಕುರಿತು ಅರಿವಿಲ್ಲ. ಆತ್ಮೀಯ ಸಹೋದರರೇ, ಮಾದಕ ದ್ರವ್ಯ ವ್ಯಸನಿಗಳು ಅವರು ಸಮಾಜದಲ್ಲಿ ಅಪರಾಧಗಳೊಂದಿಗೆ ಶಾಶ್ವತವಾದಂತಹ ಅವರಿಗೆ ಸಂಬಂಧವಿರುತ್ತದೆ, ಶಾಶ್ವತವಾದಂತಹ ಅಪರಾಧಗಳು ಅವರ ಜೊತೆ ಇರುತ್ತದೆ ಎಂಬುದನ್ನು ಇಂದಿನ ಕಾಲದಲ್ಲಿ ನಾವು ನೋಡುತ್ತಿದ್ದೇವೆ. ಅಪರಾಧಗಳು ಎಂತಹ ಅಪರಾಧಗಳೆಂದರೆ ಆ ಅಪರಾಧಗಳಿಗೆ ಇಂದಿಗೂ ಅಂತ್ಯವಿಲ್ಲ, ಮುಗಿಯಲಾರದಂತಹ ಅಪರಾಧಗಳು. ನಾವು ನೋಡುವಾಗ ರಸ್ತೆಗಳಲ್ಲಿ, ಮಾರ್ಗಗಳಲ್ಲಿ ದೊಡ್ಡ ದೊಡ್ಡ ಅಪಘಾತಗಳು ಆಗುವಂತಹ ಕಾರಣಗಳನ್ನು ನಾವು ಛೇದಿಸಿದಾಗ ಈ ರಸ್ತೆಗಳ ಅಪಘಾತಗಳು ಆಗುವಂತಹ ಅತ್ಯಂತ ದೊಡ್ಡ ಕಾರಣ ಮಾದಕ ದ್ರವ್ಯ ವ್ಯಸನಿಗಳಿಂದ ಈ ಅಪಘಾತಗಳು ಆಗುತ್ತಿವೆ ಎಂಬುದನ್ನು ನಾವು ವರದಿಗಳ ಮೂಲಕ ನಾವು ತಿಳಿಯುತ್ತಿದ್ದೇವೆ. ಆತ್ಮೀಯ ಸಹೋದರರೇ, ಮಾರ್ಗಗಳಲ್ಲಿ ಯುವಕರು ಬೈಕ್ ತೆಗೆದುಕೊಂಡು ವೀಲಿಂಗ್ ಮಾಡುವಂತಹ ದೃಶ್ಯಗಳು ಎಂತಹ ಘೋರವಾದಂತಹ ಆ ದೃಶ್ಯಗಳೆಂದರೆ ಆ ಯುವಕರು ತಮ್ಮ ಪ್ರಾಣದೊಂದಿಗೆ ಅವರು ಆಟವನ್ನು ಆಡುತ್ತಿದ್ದಾರೆ ಎಂಬ ದೃಶ್ಯಗಳನ್ನು ನಾವು ಕೆಲವೊಮ್ಮೆ ನೋಡಲಿಕ್ಕೆ ಸಾಧ್ಯ. ಈ ಯುವಕರು ಮತ್ತು ಅದೇ ರೀತಿ ಅಪಘಾತಗಳನ್ನು ಮಾಡುವಂತಹ ವ್ಯಕ್ತಿಗಳು, ಇದಕ್ಕೆ ಅತ್ಯಂತ ದೊಡ್ಡ ಕಾರಣ ಮಾದಕ ದ್ರವ್ಯದ ಅವರು ವ್ಯಸನಿಗಳಾಗಿದ್ದಾರೆ ಎಂಬುದು ನಾವು ಈ ಸಂದರ್ಭದಲ್ಲಿ ನಾವು ಅರಿಯಲಿಕ್ಕೆ ಸಾಧ್ಯ. ಅದೇ ರೀತಿ ಕಳ್ಳತನ ಸಮಾಜದಲ್ಲಿ ವ್ಯಾಪಕವಾಗುತ್ತಿದೆ, ದರೋಡೆ ಕೋರರು ಸಮಾಜದಲ್ಲಿ ಹೆಚ್ಚಾಗುತ್ತಿದ್ದಾರೆ, ಕೊಲೆಗಳು ಸಮಾಜದಲ್ಲಿ ಹೆಚ್ಚಾಗುತ್ತಿವೆ. ಮಾನವರ ಮುಗ್ಧ ವ್ಯಕ್ತಿಗಳ ಜೀವಗಳೊಂದಿಗೆ ಆಟವಾಡುವಂತಹ ಈ ಕೊಲೆಗಳ ಶತ್ರುಗಳು ಇವರು ವ್ಯಾಪಕವಾಗುವಂತಹ ಕಾರಣ, ಅದಕ್ಕೆ ಅತ್ಯಂತ ದೊಡ್ಡ ಕಾರಣ ಮಾದಕ ದ್ರವ್ಯ ಆಗಿದೆ ಎಂಬುದನ್ನು ನಾವು ಈ ಸಂದರ್ಭದಲ್ಲಿ ಅರಿತುಕೊಳ್ಳಬೇಕಾಗಿದೆ. ಆತ್ಮೀಯ ಸಹೋದರರೇ, ಮಾದಕ ದ್ರವ್ಯ ವ್ಯಸನಿ ಆ ವ್ಯಕ್ತಿ
ಅವನ ಜೀವನದಲ್ಲಿ ಅಪರಾಧಗಳು ತುಂಬಿವೆ. ಆ ವ್ಯಕ್ತಿ ಇಂದು ಸಹ ಅಪರಾಧಗಳನ್ನು ಮಾಡುತ್ತಿದ್ದಾನೆ, ನಾಳೆಯೂ ಸಹ ಅಪರಾಧಗಳನ್ನು ಮಾಡುವಂತಹ ಭಯವಿದೆ, ನಾಡಿದ್ದು ಸಹ ಆ ವ್ಯಕ್ತಿಯಿಂದ ಅಪರಾಧಗಳು ಆಗುತ್ತವೆ ಎಂಬ ಸಂಪೂರ್ಣವಾದಂತಹ ಮಾಹಿತಿ ನಮಗೆಲ್ಲರಿಗಿದೆ. ಪೊಲೀಸ್ ಠಾಣೆಯಿಂದ ಪೋಷಕರಿಗೆ ಕರೆ ಬಂದಾಗ ತಂದೆ ತಾಯಂದಿರು ಪೋಷಕರು ಅವರ ಅಗೌರವವನ್ನು ಹಾರಾಜು ಮಾಡಿ ಅವರ ಗೌರವವು ಬೀದಿಗಳಿಗೆ ಬಂದು ಹಾರಾಜಾಗುತ್ತಿದೆ. ಇಂತಹ ಸಂದರ್ಭಗಳು ನಾವು ನೋಡಲಿಕ್ಕೆ ಸಾಧ್ಯ. ಆತ್ಮೀಯ ಸಹೋದರ ಸಹೋದರಿಯರೇ, ಇತ್ತೀಚಿನ ದಿನಗಳಲ್ಲಿ ಮಾದಕ ದ್ರವ್ಯ ವ್ಯಸನ ಅದು ವ್ಯಾಪಕವಾಗಲಿಕ್ಕೆ ಕಾರಣವೇನೆಂಬುದನ್ನು ಸಹ ನಾವು ಅರಿತುಕೊಳ್ಳಬೇಕಾಗಿದೆ. ಮಾದಕ ದ್ರವ್ಯ ವ್ಯಾಪಕವಾಗಲಿಕ್ಕೆ ಹಲವಾರು ಕಾರಣಗಳಿವೆ. ಅದರಲ್ಲಿ ಒಂದು ಕಾರಣ, ಕೆಲವೊಬ್ಬ ವ್ಯಕ್ತಿಗಳು ಫ್ಯಾಷನಿಗಾಗಿ ಮಾದಕ ದ್ರವ್ಯವನ್ನು ಸೇವಿಸುತ್ತಿದ್ದಾರೆ. ಫ್ಯಾಷನಿಗಾಗಿ ಯಾವ ರೀತಿ ಬೀಡಿ ಸೇದುವುದು, ಸಿಗರೆಟ್ ಸೇದುವುದನ್ನು ಕೆಲವೊಬ್ಬ ವ್ಯಕ್ತಿಗಳು ಫ್ಯಾಷನ್ ಆಗಿ ಮಾಡಿಕೊಂಡಿದ್ದಾರೆಯೋ, ಅದೇ ರೀತಿ ಮಾದಕ ದ್ರವ್ಯ ಇದನ್ನು ಸೇವಿಸುವುದನ್ನು ಸಹ ಕೆಲವೊಬ್ಬ ವ್ಯಕ್ತಿಗಳು ಅದು ನಮ್ಮ ಜೀವನದ ಫ್ಯಾಷನ್ ಆಗಿದೆ ಎಂದು ಮಾಡಿಕೊಂಡಿದ್ದಾರೆ. ಅದನ್ನು ಫ್ಯಾಷನ್ ಆಗಿ ಪರಿಗಣಿಸಿಕೊಂಡು ಅದನ್ನು ಬಳಸುತ್ತಿದ್ದಾರೆ. ಆತ್ಮೀಯ ಸಹೋದರ ಸಹೋದರಿಯರೇ, ಅದೇ ರೀತಿ ಮಾದಕ ದ್ರವ್ಯ ಸಮಾಜದಲ್ಲಿ ವ್ಯಾಪಕವಾಗಲಿಕ್ಕೆ ಕಾರಣ ತಪ್ಪು ಮಾರ್ಗದಲ್ಲಿರುವಂತಹ ಸ್ನೇಹಿತರ ಸಹವಾಸ, ಮಾದಕ ದ್ರವ್ಯ ವ್ಯಸನ ಮಾಡುವಂತಹ ಸ್ನೇಹಿತರ ಸಹವಾಸ. ಅದೇ ರೀತಿ ಆ ಸ್ನೇಹಿತರ ವಲಯದಲ್ಲಿ ಅವರು ಇದ್ದು ಇಂತಹ ತಪ್ಪು ಅಭ್ಯಾಸಗಳನ್ನು ಮಾಡಿಕೊಳ್ಳುತ್ತಿದ್ದಾರೆ ಎಂಬುದನ್ನು ನಾವೆಲ್ಲರೂ ತಿಳಿದಿದ್ದೇವೆ. ಹೀಗಾಗಿ ಈ ಮಾದಕ ದ್ರವ್ಯವನ್ನು ತಡೆಯಲಿಕ್ಕೆ ಮಾಡಬೇಕಾದಂತಹ ಎಲ್ಲ ರೀತಿಯಾದಂತಹ ಕಾರ್ಯಗಳನ್ನು ನಾವೆಲ್ಲರೂ ಮಾಡಬೇಕಾಗಿದೆ. ಈ ಮಾದಕ ದ್ರವ್ಯ ಸಮಾಜದಲ್ಲಿ ವ್ಯಾಪಕವಾಗಲಿಕ್ಕೆ ಒಂದು ಮುಖ್ಯ ಕಾರಣ ಅದಾಗಿದೆ, ಅತಿ ಹೆಚ್ಚು ಸಂಪತ್ತನ್ನು ದುರ್ಮಾರ್ಗದಲ್ಲಿ ವ್ಯಯಿಸುವುದಾಗಿದೆ. ಪಿತ್ರಾರ್ಜಿತ ಆಸ್ತಿ ಒಬ್ಬ ವ್ಯಕ್ತಿಗೆ ಅವನಿಗೆ ಸಿಕ್ಕಿದಾಗ ಅವನು ತನ್ನ ಪಿತ್ರಾರ್ಜಿತ ಆಸ್ತಿಯನ್ನು ಯಾವ ಮಾರ್ಗದಲ್ಲಿ ನಾನು ಖರ್ಚು ಮಾಡಬೇಕೆಂದು ಹುಡುಕುತ್ತಾನೆ. ಧರ್ಮಸಮ್ಮತವಾಗಿರುವಂಥ ಮಾರ್ಗಗಳಲ್ಲಿ ಅವನಿಗೆ ಅವಕಾಶ ಸಿಗದೇ ಇದ್ದಾಗ ಅವನು ಅಲ್ಲಾಹ್ ಮತ್ತು ಪ್ರವಾದಿಯರವರು ನಿಷೇಧಿಸಿರುವಂತಹ ಮಾರ್ಗಗಳಲ್ಲಿ ತನ್ನ ಸಂಪತ್ತನ್ನು ವ್ಯಯಿಸುತ್ತಾನೆ. ಅಕ್ರಮ ಮಾರ್ಗಗಳಲ್ಲಿ ತನ್ನ ಕೆಟ್ಟ ಚಟಗಳನ್ನು ಪೂರ್ಣಗೊಳಿಸಿಕೊಳ್ಳಲಿಕ್ಕಾಗಿ ತನ್ನ ಸಂಪತ್ತನ್ನು, ತನ್ನ ದುಡಿಮೆಯನ್ನು ಆ ವ್ಯಕ್ತಿ ಖರ್ಚು ಮಾಡುತ್ತಿದ್ದಾನೆ ಎಂಬುದನ್ನು ಇಂದಿನ ಕಾಲದಲ್ಲಿ ನಾವು ನೋಡಬೇಕಾಗಿದೆ. ಆತ್ಮೀಯ ಸಹೋದರರೇ, ಪೋಷಕರ ಜವಾಬ್ದಾರಿ ಈ ಸಂದರ್ಭದಲ್ಲಿ, ಒಬ್ಬ ವ್ಯಕ್ತಿಯ ಬಳಿ ಅವನ ಬಳಿ ಸಂಪತ್ತಿದೆ, ಅವನ ಬಳಿ ಶ್ರೀಮಂತಿಕೆ ಇದೆ, ತನ್ನ ಪುತ್ರನನ್ನು ತನ್ನ ಪುತ್ರಿಯನ್ನು ಅವನು ಹಣವನ್ನು ಕೊಡುವಾಗ ಅದರ ಲೆಕ್ಕಾಚಾರ ಮಾಡದೇ ಇರುವುದು ಸಹ ಇದಕ್ಕೊಂದು ದೊಡ್ಡ ಕಾರಣವಾಗಿದೆ ಎಂಬುದನ್ನು ನಾವು ಅರಿಯಬೇಕಾಗಿದೆ. ತಂದೆ ತಾಯಿಯರು ಪೋಷಕರು ಮಕ್ಕಳಿಗೆ ತಾವು ನೀಡುತ್ತಿರುವಂತಹ ಈ ಸಂಪತ್ತು, ಈ ಹಣವನ್ನು ಅದರ ಲೆಕ್ಕಾಚಾರ ತೆಗೆದುಕೊಳ್ಳಬೇಕಾಗಿದೆ. ಯಾವ ಕಾರಣಕ್ಕಾಗಿ ನೀನು ಹಣವನ್ನು ತೆಗೆದುಕೊಳ್ಳುತ್ತಿದ್ದೀಯಾ, ಯಾವ ಕಾರಣಕ್ಕಾಗಿ ಈ ದುಡ್ಡನ್ನು ನೀನು ಬಳಸುತ್ತಿದ್ದೀಯಾ, ನಾನು ನಿನಗೆ ಕೊಟ್ಟಂತಹ ಈ ಹಣದ ಲೆಕ್ಕಾಚಾರ ಎಲ್ಲಿದೆ ಎಂಬುದನ್ನು ತಂದೆ ತಾಯಿಯರು ಲೆಕ್ಕಿಸಬೇಕಾಗಿದೆ. ಆತ್ಮೀಯ ಸಹೋದರರೇ, ಅಲ್ಲಾಹು ನೀಡಿರುವಂತಹ ಈ ಸಂಪತ್ತನ್ನು ದುರ್ಮಾರ್ಗದಲ್ಲಿ, ಕೆಟ್ಟ ಮಾರ್ಗದಲ್ಲಿ ಖರ್ಚು ಮಾಡುವುದು ಇದು ನಿಷೇಧ ಮಾತ್ರವಲ್ಲದೆ ಕಿಯಾಮತ್ತಿನ ದಿನದಂದು, ಪರಲೋಕ ದಿನದಂದು ಇದರ ಕುರಿತು ನಮಗೆ ವಿಚಾರಣೆಯಾಗುವುದು ಎಂಬುದು ನಾವು ಈ ಸಂದರ್ಭದಲ್ಲಿ ಅರಿತುಕೊಳ್ಳಬೇಕಾಗಿದೆ. ಆತ್ಮೀಯ ಸಹೋದರ ಸಹೋದರಿಯರೇ, ಸಮಾಜದಲ್ಲಿ ಮಾದಕ ದ್ರವ್ಯ ಅದು ವ್ಯಾಪಕವಾಗಲಿಕ್ಕೆ ಒಂದು ಕಾರಣ ಅದೇನೆಂದರೆ, ಕೆಲವೊಬ್ಬ ವ್ಯಕ್ತಿಗಳು ತಮ್ಮ ಜೀವನದಲ್ಲಿ ಕೆಲವೊಂದು ವಿಚಾರಗಳಲ್ಲಿ ಅವರಿಗೆ ವೈಫಲ್ಯ ಅವರು ಕಂಡುಕೊಂಡಿದ್ದಾರೆ. ಅವರ ಪ್ರೀತಿ ವೈಫಲ್ಯವಾಗಿರಬಹುದು, ಅವರ ವಿದ್ಯಾಭ್ಯಾಸ ವೈಫಲ್ಯವಾಗಿರಬಹುದು, ಅವರ ಉದ್ಯೋಗ ವೈಫಲ್ಯವಾಗಿರಬಹುದು. ಈ ಎಲ್ಲ ವೈಫಲ್ಯಗಳನ್ನು ಮರೆಮಾಚಲಿಕ್ಕಾಗಿ, ತನ್ನ ಪ್ರೀತಿಯ ವೈಫಲ್ಯವನ್ನು ಮರೆಮಾಚಲಿಕ್ಕಾಗಿ, ಅಥವಾ ತನ್ನ ವ್ಯಾಪಾರದಲ್ಲಿ, ತನ್ನ ಉದ್ಯೋಗದಲ್ಲಿ ಅವನು ವೈಫಲ್ಯವನ್ನು ಕಂಡುಕೊಂಡಾಗ ಅದನ್ನು ಮರೆಮಾಚಲಿಕ್ಕಾಗಿ ಕೆಲವೊಬ್ಬರು ಈ ಮಾದಕ ದ್ರವ್ಯದ ವ್ಯಸನಿಗಳಾಗುತ್ತಿದ್ದಾರೆ ಎಂಬುದನ್ನು ನಾವೆಲ್ಲರೂ ತಿಳಿದುಕೊಳ್ಳಬೇಕಾಗಿದೆ. ಆತ್ಮೀಯ ಸಹೋದರ ಸಹೋದರಿಯರೇ, ಅದೇ ರೀತಿ ಸಮಾಜದಲ್ಲಿ ಕೆಲವೊಬ್ಬ ವ್ಯಕ್ತಿಗಳು ತಮ್ಮ ದುಃಖಗಳನ್ನು, ತಮ್ಮ ನೋವುಗಳನ್ನು ಕಡಿಮೆ ಮಾಡಲಿಕ್ಕಾಗಿಯೂ ಸಹ ಮಾದಕ ದ್ರವ್ಯ ವ್ಯಸನಿಗಳಾಗುತ್ತಿದ್ದಾರೆ. ಅರಿತುಕೊಳ್ಳಬೇಕಾದಂತಹ ವಿಷಯ ಅದೇನೆಂದರೆ, ಸಹೋದರರೇ, ಇದು ನಿಮ್ಮ ದುಃಖವನ್ನು, ನಿಮ್ಮ ನೋವನ್ನು ಇದು ನಿವಾರಣೆ ಮಾಡುವಂತಹ ಔಷಧಿಯಲ್ಲ, ಬದಲಾಗಿ ಇದೊಂದು ಅತ್ಯಂತ ದೊಡ್ಡ ದುಃಖವಾಗಿದೆ.
ಇದು ನಿಮ್ಮ ರೋಗವನ್ನು ಹೋಗಲಾಡಿಸುವಂತಹ, ನಿಮಗೆ ಉಪಶಮನ ನೀಡುವಂತಹ ಔಷಧಿಯಲ್ಲ. ಬದಲಾಗಿ ಈ ಮಾದಕ ದ್ರವ್ಯವು ಸ್ವತಃ ಇದೊಂದು ದೊಡ್ಡ ರೋಗವಾಗಿದೆ. ಇದು ರೋಗ ಮಾತ್ರವಲ್ಲ, ಅತ್ಯಂತ ದೊಡ್ಡ ರೋಗವಾಗಿದೆ ಎಂಬುದನ್ನು ನಾವೆಲ್ಲರೂ ತಿಳಿದುಕೊಳ್ಳಬೇಕಾಗಿದೆ. ಆತ್ಮೀಯ ಸಹೋದರ ಸಹೋದರಿಯರೇ, ಇಂದಿನ ಕಾಲದಲ್ಲಿ ನಾವು ನೋಡುವಾಗ ಸಮಾಜದಲ್ಲಿ ಶ್ರೀಮಂತರಾಗಲಿ ಬಡವರಾಗಲಿ, ಶ್ರೀಮಂತರು ಸಹ ಬಡವರು ಸಹ ಈ ಮಾದಕ ದ್ರವ್ಯ ವ್ಯಸನಿಗಳಾಗುತ್ತಿದ್ದಾರೆ ಎಂಬುದನ್ನು ನಾವು ನೋಡಬಹುದಾಗಿದೆ. ಆತ್ಮೀಯ ಸಹೋದರರೇ, ಶ್ರೀಮಂತರು ಸಹ ಮಾದಕ ದ್ರವ್ಯ ವ್ಯಸನಿಗಳಾಗುತ್ತಿದ್ದಾರೆ, ಬಡವರು ಸಹ ಈ ಮಾದಕ ದ್ರವ್ಯಗಳಿಗೆ ಅಡಿಕ್ಟ್ ಆಗುತ್ತಿದ್ದಾರೆ ಎಂಬುದನ್ನು ಇಂದಿನ ಕಾಲದಲ್ಲಿ ನಾವು ನೋಡಬಹುದು. ನಾವು ನೋಡುವಾಗ ಶ್ರೀಮಂತರ ವ್ಯಸನ ಅದು ಮೌಲ್ಯಭರಿತವಾಗಿದೆ, ಅತಿ ಹೆಚ್ಚು ಬೆಲೆ ಬಾಳುವಂತಹದ್ದಾಗಿದೆ. ಶ್ರೀಮಂತರ ಮಾದಕ ದ್ರವ್ಯದ ವಸ್ತುಗಳೇನು? ಅದು ಹಶೀಶ್, ಅಫೀಮ್, ಅದೇ ರೀತಿ ಗಾಂಜಾ, ಹೆರಾಯಿನ್, ಕೋಕಿನ್, ಮಾಫಿನ್, ಅದೇ ರೀತಿ ಬ್ರೌನ್ ಶುಗರ್. ಬೆಲೆ ಬಾಳುವಂತಹ ಈ ಎಲ್ಲ ಮಾದಕ ವಸ್ತುಗಳು ಇದು ಶ್ರೀಮಂತರ ಮಾದಕ ದ್ರವ್ಯ ವಸ್ತುಗಳಾಗಿದ್ದಾಗ, ಬಡವರ ಕೆಲವೊಂದು ಮಾದಕ ದ್ರವ್ಯ ವಸ್ತುಗಳಾಗಿವೆ. ಅದೇನೆಂದರೆ ಅದು ಪೇಂಟಿಗೆ ಯೂಸ್ ಮಾಡುವಂತಹ ಕೆಲವೊಂದು ಸ್ಪ್ರೇಗಳು, ಅದೇ ರೀತಿ ಪೆಟ್ರೋಲ್, ಅದೇ ರೀತಿ ಪಂಚರಿಗೆ ಉಪಯೋಗಿಸುವಂತಹ ಸೊಲ್ಯೂಷನ್, ಅದೇ ರೀತಿ ಶೀತ ಮತ್ತು ಕೆಮ್ಮಿಗೆ ಉಪಯೋಗಿಸುವಂತಹ ಕೆಲವೊಂದು ಸಿರಪ್ಗಳು. ಬಡ ಮಕ್ಕಳುಗಳು ಇದನ್ನು ಉಪಯೋಗಿಸಿಕೊಂಡು ಮಾದಕ ದ್ರವ್ಯವನ್ನಾಗಿ ಅದನ್ನು ಪರಿವರ್ತಿಸಿಕೊಂಡು ಉಪಯೋಗಿಸುತ್ತಿದ್ದಾರೆ ಎಂಬುದನ್ನು ಇಂದಿನ ಕಾಲದಲ್ಲಿ ನಾವು ನೋಡಬಹುದಾಗಿದೆ. ಆತ್ಮೀಯ ಸಹೋದರರೇ, ಮೆಡಿಕಲ್ ಶಾಪಿನಲ್ಲಿ ಇರುವಂತಹ ವ್ಯಕ್ತಿಗಳ ಪ್ರಕಾರ ಒಬ್ಬ ಚಿಕ್ಕ ಮಗು, 8-10 ವರ್ಷದ ಆ ಮಗುವಿಗೆ ಶೀತವಿಲ್ಲ, ಕೆಮ್ಮು ಇಲ್ಲ, ಆದರೂ ಕೂಡ ಆ ಸಿರಪ್ಗಳನ್ನು ಪರ್ಚೇಸ್ ಮಾಡುವಾಗ, ಖರೀದಿಸುತ್ತಿರುವಾಗ ಅಂಗಡಿಯಲ್ಲಿರುವಂತಹ ವ್ಯಕ್ತಿಗೆ ಈ ಮಗು ಈ ಟಾನಿಕ್ಗಳನ್ನು, ಈ ಸಿರಪ್ಗಳನ್ನು ಕೊಂಡೊಯ್ಯುತ್ತಿರುವುದು ಅದು ತಾನು ಈ ಡ್ರಗ್ಸ್ ಎಡಿಟಿಗಾಗಿ, ಮಾದಕ ದ್ರವ್ಯವನ್ನು ಬಳಸಲಿಕ್ಕಾಗಿ ಎಂಬುದು ಖಚಿತವಾಗಿರುತ್ತದೆ. ಆದರೂ ಕೂಡ ಆ ವ್ಯಕ್ತಿಗೆ ತಡೆಯಲಿಕ್ಕೆ ಶಕ್ತಿ ಇಲ್ಲ. ಸಹೋದರರೇ, ಬಡವರ ಇಂತಹ ಮಾದಕ ದ್ರವ್ಯದ ವಸ್ತುಗಳಾದಾಗ ಶ್ರೀಮಂತರ ಅಮೂಲ್ಯವಾಗಿರುವಂತಹ ಬೆಲೆ ಬಾಳುವಂತಹ ಮಾದಕ ದ್ರವ್ಯ ವಸ್ತುಗಳಾಗಿವೆ ಎಂಬುದನ್ನು ನಾವು ತಿಳಿಯಬೇಕಾಗಿದೆ. ಆತ್ಮೀಯ ಸಹೋದರರೇ, ವಾಸ್ತವದಲ್ಲಿ ನಾವು ನೋಡುವಾಗ ಡ್ರಗ್ಸ್ ಎಂಬುದು, ಮಾದಕ ದ್ರವ್ಯ ಎಂಬುದು ಅದು ಇಂದಿನ ಜಾಗತಿಕ ಒಂದು ವ್ಯಾಪಾರವಾಗಿದೆ. ಅದು ಎಂತಹ ವ್ಯಾಪಾರವೆಂದರೆ ಅದು ಜಾಗತಿಕ ಕಳ್ಳ ಸಾಗಣೆ ಮತ್ತು ಅದೇ ರೀತಿ ಹೊರ ರಾಷ್ಟ್ರಗಳಿಂದ ನಮ್ಮ ರಾಷ್ಟ್ರಕ್ಕೆ, ನಮ್ಮ ದೇಶದಲ್ಲಿ ಗಡಿಪಾರಾಗಿ ಬಂದು ಅದು ಜನರಿಗೆ ಸೇರುವಂತಹ ಒಂದು ಸಂಪೂರ್ಣವಾದಂತಹ ಒಂದು ಜಾಲತಾಣವಾಗಿದೆ. ಆತ್ಮೀಯ ಸಹೋದರರೇ, ಅಕ್ರಮ ವ್ಯಾಪಾರಗಳಲ್ಲಿ ಈ ಭೂಲೋಕದಲ್ಲಿ ಆಗುವಂತಹ ಧರ್ಮ ನಿಷೇಧವಾಗಿರುವಂತಹ ವ್ಯಾಪಾರಗಳ ಪೈಕಿ ಅತ್ಯಂತ ಕೆಟ್ಟವಾದಂತಹ ವ್ಯಾಪಾರ, ಈ ಭೂಲೋಕದ ಮೇಲೆ ಆಗುವಂತಹ ಅತ್ಯಂತ ಕೆಟ್ಟ ವ್ಯಾಪಾರಗಳ ಪೈಕಿ ಅತ್ಯಂತ ದೊಡ್ಡ ಕೆಟ್ಟ ವ್ಯಾಪಾರ ಅದಾಗಿದೆ, ಮಾದಕ ದ್ರವ್ಯದ ವ್ಯಾಪಾರವಾಗಿದೆ. ಆತ್ಮೀಯ ಸಹೋದರರೇ, ಇದು ವ್ಯಾಪಾರ ಎಂತಹ ವ್ಯಾಪಾರ? ಇದು ತಲೆಮಾರುಗಳನ್ನು ನಾಶ ಮಾಡುವಂತಹ ವ್ಯಾಪಾರವಾಗಿದೆ. ಸಮಾಜದ ಯುವಕ ಮತ್ತು ಯುವತಿಯರನ್ನು ನಾಶ ಮಾಡುವಂತಹ ವ್ಯಾಪಾರವಾಗಿದೆ. ನೈತಿಕತೆಯನ್ನು ಭ್ರಷ್ಟಗೊಳಿಸುವಂತಹ ವ್ಯಾಪಾರವಾಗಿದೆ. ಮನುಷ್ಯರನ್ನು ಮೃಗಗಳನ್ನಾಗಿ ಪರಿವರ್ತಿಸುವಂತಹ ವ್ಯಾಪಾರವಾಗಿದೆ ಈ ಮಾದಕ ದ್ರವ್ಯ ವ್ಯಾಪಾರ. ಆತ್ಮೀಯ ಸಹೋದರ ಸಹೋದರಿಯರೇ, ಭೂಮಿಯ ಮೇಲೆ ಆಗುವಂತಹ ಅತ್ಯಂತ ಕೆಟ್ಟ ವ್ಯವಹಾರಗಳ ಪೈಕಿ ಅತ್ಯಂತ ದೊಡ್ಡ ಕೆಟ್ಟ ವ್ಯವಹಾರವಾಗಿದೆ ಈ ಮಾದಕ ದ್ರವ್ಯದ ವ್ಯವಹಾರ. ಆತ್ಮೀಯ ಸಹೋದರರೇ, ಇದಕ್ಕೊಂದು ದೊಡ್ಡದಾದಂತಹ ಒಂದು ಜಾಲತಾಣವಿದೆ. ಅದು ಹೊರ ದೇಶಗಳಲ್ಲಿ, ಹೊರ ರಾಷ್ಟ್ರಗಳಲ್ಲಿ ಅದರ ವ್ಯಾಪಾರವಾಗಿ ಗಡಿಗಳನ್ನು ಮೀರಿ, ಗಡಿಗಳನ್ನು ಪಾರು ಮಾಡಿ ನಮ್ಮ ದೇಶದೊಳಗೆ ಅದನ್ನು ರವಾನಿಸಲಾಗುತ್ತದೆ. ಸ್ಟೇಟ್ಗಳಿಗೆ, ರಾಜ್ಯಗಳಿಗೆ ಅದನ್ನು ತಲುಪಿಸಿ, ರಾಜ್ಯಗಳ ನಂತರ ಜಿಲ್ಲೆಗಳಿಗೆ ತಲುಪಿಸಿ, ಜಿಲ್ಲೆಯ ನಂತರ ಪ್ರತಿಯೊಂದು ಗ್ರಾಮಗಳು, ಹಳ್ಳಿಗಳು, ಪ್ರತಿಯೊಂದು ನಗರಗಳ ಬೀದಿಗಳಲ್ಲಿ ತಲುಪಿ ಅದು ಬಡವನ ಗುಡಿಸಿನಲ್ಲೂ ಸಹ ಪ್ರವೇಶಗೊಳ್ಳುತ್ತಿದೆ. ಮಾತ್ರವಲ್ಲದೆ ಶ್ರೀಮಂತವಾಗಿರುವಂತಹ ಶ್ರೀಮಂತ ವ್ಯಕ್ತಿಯ ಅರಮನೆಯಲ್ಲೂ ಸಹ, ಬಂಗಲೆಗಳಲ್ಲೂ ಸಹ ಹೋಗುತ್ತಿದೆ ಈ ಮಾದಕ ದ್ರವ್ಯ. ಆತ್ಮೀಯ ಸಹೋದರರೇ,
ಇದು ಅತ್ಯಂತ ಗಂಭೀರವಾಗಿರುವಂತಹ ಒಂದು ವಿಷಯವಾಗಿದೆ. ಯಾವ ವ್ಯಕ್ತಿ ಮಾದಕ ದ್ರವ್ಯ ಅದೇ ರೀತಿ ನಶೆ ಪದಾರ್ಥಗಳನ್ನು ಮಾರುವ ಮೂಲಕ ಯಾವ ವ್ಯಕ್ತಿ ಸಂಪತ್ತನ್ನು ಸಂಪಾದಿಸುತ್ತಾನೆಯೋ, ದುಡಿಮೆಯನ್ನು ಮಾಡುತ್ತಾನೆಯೋ, ಆ ವ್ಯಕ್ತಿಯ ಜೀವನದಲ್ಲಿ ಸ್ವತಃ ಆ ವ್ಯಕ್ತಿ ಎಂದಿಗೂ ನೆಮ್ಮದಿ ಮತ್ತು ಶಾಂತಿಯನ್ನು ನೋಡಲಿಕ್ಕೆ ಎಂದಿಗೂ ಸಾಧ್ಯವಿಲ್ಲ. ಆ ವ್ಯಕ್ತಿ ಇತರರ ಶಾಂತಿಯನ್ನು ಭಂಗ ಮಾಡಿ ಆ ವ್ಯಕ್ತಿ ಶಾಂತಿಯಾಗಿ ಎಂದಿಗೂ ಜೀವಿಸಲಿಕ್ಕೆ ಸಾಧ್ಯವಿಲ್ಲ. ಇಂತಹ ಆದಾಯ ಅದು ಅತ್ಯಂತ ಕೆಟ್ಟವಾಗಿರುವಂತಹ ಆದಾಯವಾಗಿದೆ. ಪ್ರವಾದಿರವರ ಹದೀಸ್ಗಳನ್ನು ಅವಲೋಕಿಸಿದಾಗ ಅಲ್ಲಾಹನ ನಬಿಯರು ಮದ್ಯಪಾನ ಮತ್ತು ಅದೇ ರೀತಿ ಮದ್ಯಪಾನಕ್ಕೆ ಸಂಬಂಧಪಟ್ಟಂತಹ 10 ವ್ಯಕ್ತಿಗಳಿಗೆ ಅಲ್ಲಾಹನ ಪ್ರವಾದಿ ಶಪಿಸಿದ್ದಾರೆ, ಲಾನತ್ತನ್ನು ಕಳಿಸಿದ್ದಾರೆ. ಇದರ ಅರ್ಥವೇನೆಂದರೆ ಅಲ್ಲಾಹನ ವಿಶೇಷವಾದಂತಹ ಕರುಣೆಯಿಂದ ಆ ವ್ಯಕ್ತಿ ವಂಚಿತನಾಗಬೇಕೆಂಬ ಶಾಪವಾಗಿದೆ ಪ್ರವಾದಿರವರ ಶಾಪ. ಯಾವ ವ್ಯಕ್ತಿ ಮದ್ಯಪಾನ ಮಾಡುತ್ತಾನೆ, ಯಾವ ವ್ಯಕ್ತಿ ಮದ್ಯಪಾನವನ್ನು ಸಿದ್ಧಗೊಳಿಸುತ್ತಾನೆ, ಮದ್ಯಪಾನ ಕೊಂಡೊಯ್ಯುತ್ತಾನೆ ಮತ್ತು ಅದೇ ರೀತಿ ಮದ್ಯಪಾನ ಕುಡಿಯುವಂತಹ ವ್ಯಕ್ತಿ, ಮದ್ಯಪಾನ ಸೇವಿಸುವಂತಹ ವ್ಯಕ್ತಿ, ಮದ್ಯಪಾನವನ್ನು ಇತರರಿಗೆ ತಲುಪಿಸುವಂತಹ ವ್ಯಕ್ತಿ, ಮದ್ಯಪಾನವನ್ನು ಸೇವಿಸಲಿಕ್ಕಾಗಿ ಬೇರೆಯವರಿಗೆ ತಲುಪಿಸುವಂತಹ ವ್ಯಕ್ತಿ, ಇಂತಹ 10 ವ್ಯಕ್ತಿಗಳನ್ನು ಅಲ್ಲಾಹನ ಪ್ರವಾದಿರವರು ಶಪಿಸಿದ್ದಾರೆಂದು ಅಲ್ಲಾಹನ ಪ್ರವಾದಿರವರ ಹದೀಸ್ ನಮಗೆ ತಿಳಿಸುತ್ತದೆ. ಆತ್ಮೀಯ ಸಹೋದರರೇ, ಮದ್ಯಪಾನ ಎಷ್ಟು ಅಪಾಯಕಾರಿಯಾಗಿರುವಂತಹ ಇದು ವಸ್ತಾಗಿದೆ ಎಂದರೆ ಅಲ್ಲಾಹನ ವಿಶೇಷವಾದಂತಹ ದಯೆ ಮತ್ತು ಕರುಣೆಯಿಂದ ಆ ವ್ಯಕ್ತಿ ವಂಚಿತನಾಗುತ್ತಾನೆ. ಈ ಮದ್ಯಪಾನ ಇಷ್ಟು ಭಯಾನಕವಾದಂತಹ ಅಪಕಾರಿಯಾಗಿರುವಂತಹ ವಿಷಯವಾದಾಗ ಅದಕ್ಕಿಂತ ಹೆಚ್ಚು ಕಡಕೆ ಆಗಿರುವಂತಹ ಈ ಮಾದಕ ದ್ರವ್ಯಗಳು, ಅಲ್ಲಾಹನ ಅದೆಷ್ಟೋ ಶಾಪಗಳು ಆ ವ್ಯಕ್ತಿಯ ಮೇಲೆ ಅವತೀರ್ಣಗೊಳ್ಳುತ್ತವೆ ಎಂಬುದನ್ನು ಇಂದಿನ ಸಂದರ್ಭದಲ್ಲಿ ನಾವೆಲ್ಲರೂ ಯೋಚಿಸಬೇಕಾಗಿದೆ. ಆತ್ಮೀಯ ಸಹೋದರರೇ, ಇಂದಿನ ಕಾಲದಲ್ಲಿ ಮಾದಕ ದ್ರವ್ಯವನ್ನು ಅದನ್ನು ವ್ಯಾಪಕಗೊಳಿಸಲಿಕ್ಕಾಗಿ ಹಲವಾರು ರೀತಿಯಾದಂಥ ಕುತಂತ್ರಗಳನ್ನು ಜನರು ಮಾಡುತ್ತಾರೆ. ನಾವೆಲ್ಲರೂ ಕೇಳಿರಬಹುದು ಅಥವಾ ನೋಡಿರಬಹುದು. ಈ ಮಾದಕ ದ್ರವ್ಯದ ವ್ಯಾಪಾರವಾಗುವುದು ಯಾವ ಜಾಗದಲ್ಲಿ? ಮೃತದೇಹಗಳನ್ನು ದಫನ್ ಮಾಡುವಂತಹ ಸ್ಮಶಾನಗಳಲ್ಲಿ, ಕಬರಸ್ಥಾನಗಳಲ್ಲಿ ಇದರ ವ್ಯಾಪಾರವಾಗುತ್ತದೆ ಎಂಬುದನ್ನು ಇಂದಿನ ಕಾಲದಲ್ಲಿ ನಾವು ನೋಡಬಹುದು. ಅದು ಕಬರಸ್ಥಾನ ಎಂದರೆ, ದಫನ್ ಮಾಡುವಂತಹ ಜಾಗ ಸ್ಮಶಾನವೆಂದರೆ ನೀತಿ ಪಾಠ ಕಲಿಯುವಂತಹ ಜಾಗವಾಗಿದೆ. ಆತ್ಮೀಯ ಸಹೋದರರೇ, ಓರ್ವ ವ್ಯಕ್ತಿ ಆ ಕಬರಸ್ಥಾನಕ್ಕೆ, ಸ್ಮಶಾನಕ್ಕೆ ಹೋದಾಗ ಅವನ ರೋಮಗಳು ನಿಂತುಕೊಳ್ಳಬೇಕು. ಅವನು ಯಾವ ಮರಣವನ್ನು ಮರೆತಿದ್ದಾನೆಯೋ ಆ ಮರಣವು ಅದನ್ನು ನೆನಪಿಸಿಕೊಳ್ಳಬೇಕು. ಅಂತಹ ಜಾಗವಾಗಿದೆ ಆ ಕಬರಸ್ಥಾನ್ ಅಥವಾ ಮೃತದೇಹಗಳನ್ನು ದಫನ್ ಮಾಡುವಂತಹ, ಅಂತ್ಯಕ್ರಿಯೆ ನಡೆಸುವಂತಹ ಸ್ಮಶಾನಗಳು. ಆದರೆ ಈ ಮದ್ಯಪ್ರಿಯರು, ಈ ಮಾದಕ ದ್ರವ್ಯದ ಪ್ರಿಯರು ಈ ಕಬರಸ್ಥಾನಗಳಲ್ಲಿ, ಸ್ಮಶಾನಗಳಲ್ಲಿ ಇದರ ವ್ಯಾಪಾರವನ್ನು ಮಾಡುತ್ತಿದ್ದಾರೆ. ಇದನ್ನು ವ್ಯಾಪಾರವನ್ನು ಮಾಡುತ್ತಿರುವುದು ಮಾತ್ರವಲ್ಲದೆ ಮಾದಕ ದ್ರವ್ಯವನ್ನು ಸೇವಿಸುತ್ತಿರುವುದು, ಅದನ್ನು ಕುಡಿಯುತ್ತಿರುವುದು, ಅದನ್ನು ಉಪಯೋಗಿಸುತ್ತಿರುವುದು. ಈ ಸ್ಮಶಾನಗಳಲ್ಲಿ ಮೃತದೇಹಗಳನ್ನು ದಫನ್ ಮಾಡುವಂತಹ ಜಾಗಗಳಲ್ಲಿ ತನ್ನ ಅಂತ್ಯಗಳಿಗೆಯನ್ನು, ತನ್ನ ಸಮಯವನ್ನು ನೆನಪಿಸಿಕೊಳ್ಳುವಂತಹ ಜಾಗವಾಗಿದೆ ಆ ಕಬರಸ್ಥಾನ, ಸ್ಮಶಾನ. ಆದರೆ ತನ್ನ ಮರಣದ ಪಾಠವನ್ನು ಮರೆತು ಹೋಗಿ ಒಬ್ಬ ವ್ಯಕ್ತಿ ಈ ನಿರ್ಲಕ್ಷ್ಯದ ಜೀವನವನ್ನು ಸಾಗಿಸುತ್ತಿರುವಂತಹ ವ್ಯಕ್ತಿ ಆ ಕಬರಸ್ಥಾನಗಳಲ್ಲಿ ಈ ಮಾದಕ ವಸ್ತುಗಳ ಉಪಯೋಗವನ್ನು, ಮಾದಕ ವಸ್ತುಗಳ ವ್ಯಾಪಾರವನ್ನು ಮಾಡುತ್ತಿದ್ದಾನೆ. ಅತ್ಯಂತ ಖೇದದ ವಿಷಯ, ದುಃಖದ ವಿಷಯವಾಗಿದೆ ಆತ್ಮೀಯ ಸಹೋದರ ಸಹೋದರಿಯರೇ. ಅದೇ ರೀತಿ ಈ ಇಂದಿನ ಕಾಲದಲ್ಲಿ ಈ ಮಾದಕ ದ್ರವ್ಯದ ಹಲವಾರು ರೀತಿಯಾದಂತಹ ದುಷ್ಪರಿಣಾಮಗಳು ಇಂದಿನ ಕಾಲದಲ್ಲಿ ನಾವು ನೋಡಬಹುದು. ಆತ್ಮೀಯ ಸಹೋದರರೇ, ಯಾವ ವ್ಯಕ್ತಿ ಮಾದಕ ದ್ರವ್ಯಕ್ಕೆ ಅಡಿಕ್ಟ್ ಆಗುತ್ತಾನೆ, ಮಾದಕ ದ್ರವ್ಯಗಳನ್ನು ಅದನ್ನು ಸೇವಿಸುತ್ತಾನೆಯೋ ಅಂತಹ ವ್ಯಕ್ತಿ ಅವನು ಎಂದಿಗೂ ಸಮಾಜದ ಓರ್ವ ಅತ್ಯುತ್ತಮ ವ್ಯಕ್ತಿಯಾಗಲಿಕ್ಕೆ ಎಂದಿಗೂ ಸಾಧ್ಯವಿಲ್ಲ. ಅದೇ ರೀತಿ ನಾವು ಮಾದಕ ದ್ರವ್ಯಗಳ ವ್ಯಾಪಾರ, ಅದರ ವ್ಯವಹಾರವನ್ನು ಒಮ್ಮೆ ಗಮನಿಸಿದಾಗ ನಾವು ಇಂದಿನ ಕಾಲದಲ್ಲಿ ಅಲ್ಲಾಹನನ್ನು ಹೊರತು ಇತರರಿಗೆ ಆರಾಧಿಸುವಂತಹ ಜಾಗಗಳು, ದರ್ಗಗಳು, ಮನುಷ್ಯರು, ಅದೇ ರೀತಿ ಪುರೋಹಿತಶಾಹಿ ವ್ಯಕ್ತಿಗಳು, ಕೇವಲ ಅಲ್ಲಾಹನ ಔಲಿಯಾಗಳು ಎಂದು ಹೇಳಲಾಗಿರುವಂತಹ ಕೆಲವೊಬ್ಬ ವ್ಯಕ್ತಿಗಳ ದರ್ಗಗಳಲ್ಲೂ ಸಹ ಇದರ ವ್ಯಾಪಾರವಾಗುತ್ತದೆ ಎಂಬುದು
ಅದು ವಾಸ್ತವಿಕತೆಯಾಗಿದೆ ಆತ್ಮೀಯ ಸಹೋದರ ಸಹೋದರಿಯರೇ. ದರ್ಗಗಳಲ್ಲೂ ಸಹ ಪ್ರಸಿದ್ಧವಾಗಿರುವಂತಹ ನಮ್ಮ ದೇಶದ ದರ್ಗಗಳಲ್ಲಿ ಮಾದಕ ದ್ರವ್ಯದ ವ್ಯಾಪಾರವಾಗುತ್ತದೆ ಎಂಬುದು ಅದು 100% ಸತ್ಯವಾಗಿರುವಂತಹ ವಿಷಯವಾಗಿದೆ. ಆತ್ಮೀಯ ಸಹೋದರರೇ, ಇಂತಹ ಜಾಗಗಳಲ್ಲಿ ಅನೇಕ ಜನಸಂಖ್ಯೆ ಸೇರುವುದು ಯಾವ ಕಾರಣಕ್ಕಾಗಿ? ಯುವತಿಯರು ಹೋಗುವುದು ಆ ದರ್ಗಗಳಲ್ಲಿ ಈ ಮಾದಕ ದ್ರವ್ಯ ವಸ್ತುಗಳನ್ನು ಖರೀದಿಸಲಿಕ್ಕಾಗಿ, ಅದನ್ನು ಬಳಸಲಿಕ್ಕಾಗಿ, ಅದನ್ನು ಉಪಯೋಗಿಸಲಿಕ್ಕಾಗಿ ಎಂಬುದು ಅದು ಸತ್ಯವಾಗಿರುವಂತಹ ವಾಸ್ತವಿಕತೆಯಾಗಿದೆ ಆತ್ಮೀಯ ಸಹೋದರರೇ. ಅದೇ ರೀತಿ ಮಾದಕ ದ್ರವ್ಯದ ವ್ಯಾಪಾರ ಮತ್ತು ವ್ಯವಹಾರ ಆಗುವಂತಹ ಅತ್ಯಂತ ದೊಡ್ಡದಾಗದಿರುವಂತಹ ಅದರ ಜಾಲತಾಣ, ಅದರ ಜಾಗ ಅದಾಗಿದೆ. ನಾವು ನಮ್ಮ ಮಕ್ಕಳನ್ನು ವಿದ್ಯಾಭ್ಯಾಸ ಕಲಿಸಲಿಕ್ಕಾಗಿ, ನಮ್ಮ ಮಕ್ಕಳು ವಿದ್ಯೆಯನ್ನು ಕಲಿತು ಸಮಾಜದಲ್ಲಿ ಒಳ್ಳೆಯ ಮನುಷ್ಯರಾಗಬೇಕೆಂದು ಕಳಿಸುವಂತಹ ನಮ್ಮ ಇಂದಿನ ಶಾಲೆಗಳು, ನಮ್ಮ ಇಂದಿನ ಕಾಲೇಜುಗಳು, ಮಾತ್ರವಲ್ಲದೆ ಇಂದಿನ ದೊಡ್ಡ ದೊಡ್ಡ ವಿಶ್ವವಿದ್ಯಾನಿಲಯಗಳು, ಅದೇ ರೀತಿ ಶಿಕ್ಷಣ ಸಂಸ್ಥೆಗಳು ಈ ಡ್ರಗ್ಸಿನ ಕ್ಯಾಂಪಸ್ಗಳಾಗಿವೆ ಆತ್ಮೀಯ ಸಹೋದರ ಸಹೋದರಿಯರೇ. ಹೀಗಾಗಿ ನಾವು ನೋಡುವಾಗ ಚಿಕ್ಕ ಚಿಕ್ಕ ಮಕ್ಕಳು, 8-10 ವರ್ಷದ ಮಕ್ಕಳು, 5-6ನೇ ತರಗತಿ ಕಲಿಯುವಂಥ ಮಕ್ಕಳು ಸಹ ಇಂದಿನ ಕಾಲದಲ್ಲಿ ಮಾದಕ ದ್ರವ್ಯಗಳಿಗೆ ಅಡಿಕ್ಟ್ ಆಗಿದ್ದಾರೆ ಎಂಬುದನ್ನು ನಾವು ತಿಳಿದುಕೊಳ್ಳಬಹುದಾಗಿದೆ. ಹೀಗಾಗಿ ಒಂದು ವರದಿಯ ಪ್ರಕಾರ 6-7 ತರಗತಿಯಲ್ಲಿ ಓದುತ್ತಿರುವಂತಹ ಮಕ್ಕಳು ಸಹ ಬೀಡಿ ಸಿಗರೇಟಿನಿಂದ ತಮ್ಮ ದುಶ್ಚಟಗಳನ್ನು ಪ್ರಾರಂಭಿಸಿ ಮಾದಕ ದ್ರವ್ಯಗಳಿಗೆ ಅವರು ಸೋತು ಹೋಗಿದ್ದಾರೆ ಎಂಬುದನ್ನು ನಾವು ತಿಳಿದುಕೊಳ್ಳಬೇಕಾಗಿದೆ. ಆತ್ಮೀಯ ಸಹೋದರರೇ, ಇಂದಿನ ಕಾಲದಲ್ಲಿ ಈ ಮಾದಕ ದ್ರವ್ಯಗಳಿಗೆ ಕೇವಲ ಪುರುಷರು, ಹುಡುಗರು ಮಾತ್ರವಲ್ಲ, ಗಂಡಸರು ಮಾತ್ರವಲ್ಲ, ಹುಡುಗಿಯರು ಸಹ, ಹೆಣ್ಣು ಮಕ್ಕಳು ಸಹ, ಸ್ತ್ರೀಯರು ಸಹ ಸಂಪೂರ್ಣವಾಗಿ ಪುರುಷರಿಗೆ ಸಮಾನವಾಗಿ ಪೈಪೋಟಿ ನಡೆಸುತ್ತಾ ಈ ಒಂದು ಕೆಟ್ಟ ಕಾರ್ಯದಲ್ಲಿ ಸ್ಪರ್ಧೆಯನ್ನು ಮಾಡುತ್ತಿದ್ದಾರೆ ಎಂಬುದನ್ನು ನಾವು ಇಂದಿನ ಕಾಲದಲ್ಲಿ ನಾವು ನೋಡಬಹುದಾಗಿದೆ. ಆತ್ಮೀಯ ಸಹೋದರರೇ, ಮಾದಕ ದ್ರವ್ಯಗಳು ತೆಗೆದುಕೊಳ್ಳುವಂತಹ ಇಂದಿನ ಕಾಲದಲ್ಲಿ ಇಂತಹ ಹಲವಾರು ರೀತಿಯಾದಂತಹ ವಿಪತ್ತುಗಳ ಕಥೆಗಳು ನಮ್ಮ ಬಳಿ ಇವೆ. ಮಾದಕ ದ್ರವ್ಯಗಳನ್ನು ತೆಗೆದುಕೊಳ್ಳುವಂತಹ ವ್ಯಕ್ತಿಗಳು ಯಾವ ರೀತಿಯ ಅವರ ಜೀವನದಲ್ಲಿ ಕಷ್ಟ ನಷ್ಟಗಳನ್ನು ಅನುಭವಿಸುತ್ತಾರೆ ಎಂಬುದನ್ನು, ಅದರ ದೊಡ್ಡ ದೊಡ್ಡ ಕಥೆಗಳನ್ನು ನಾವು ಇಂದಿನ ಕಾಲದಲ್ಲಿ ನಾವು ನೋಡಬಹುದು. ಆತ್ಮೀಯ ಸಹೋದರರೇ, ಯಾವ ವ್ಯಕ್ತಿ ಮಾದಕ ದ್ರವ್ಯ ವ್ಯಸನಿಯಾಗುತ್ತಾನೆಯೋ ಆ ವ್ಯಕ್ತಿ ಎಂದಿಗೂ ಉತ್ತಮವಾದಂತಹ ಶಿಕ್ಷಣ ಎಂದಿಗೂ ಪಡೆಯಲಿಕ್ಕೆ ಸಾಧ್ಯವಿಲ್ಲ. ಶಾಲಾ ಮತ್ತು ಕಾಲೇಜುಗಳಲ್ಲಿ ಅತ್ಯುತ್ತಮವಾದಂತಹ ಅಧ್ಯಯನ ಮಾಡಲಿಕ್ಕೆ ಎಂದಿಗೂ ಸಾಧ್ಯವಿಲ್ಲ. ಮಾತ್ರವಲ್ಲದೆ ಆ ವ್ಯಕ್ತಿ ಓರ್ವ ಉತ್ತಮ ವಿದ್ಯಾರ್ಥಿ ಆಗಲಿಕ್ಕೆ ಸಾಧ್ಯವಿಲ್ಲ. ಅದೇಕೆಂದರೆ ಆ ವ್ಯಕ್ತಿ ತನ್ನ ಬುದ್ಧಿಶಕ್ತಿಯನ್ನು ಈ ಮಾದಕ ದ್ರವ್ಯಗಳಿಗೆ ಸಂಪೂರ್ಣವಾಗಿ ಕೊಟ್ಟು ಬಿಟ್ಟಿದ್ದಾನೆ. ಆ ವ್ಯಕ್ತಿ ಯಾವ ರೀತಿಯಾಗಿ ವಿದ್ಯೆಗಾಗಿ ತನ್ನ ಬುದ್ಧಿಶಕ್ತಿಯನ್ನು ಕೊಡಲಿಕ್ಕೆ ಸಾಧ್ಯ? ಹೀಗಾಗಿ ಯಾವ ವ್ಯಕ್ತಿ ಮಾದಕ ದ್ರವ್ಯಕ್ಕೆ ಅದರ ಪ್ರಿಯನಾಗುತ್ತಾನೆಯೋ ಆ ವ್ಯಕ್ತಿ ಈ ಸಮಾಜದಲ್ಲಿ ವಿದ್ಯೆಯನ್ನು ಕಲಿಯಲಿಕ್ಕೆ ಎಂದಿಗೂ ಸಾಧ್ಯವಿಲ್ಲ. ಯಾವ ವ್ಯಕ್ತಿ ವಿದ್ಯೆಯನ್ನು ಕಲಿಯಲಿಕ್ಕೆ ಸಾಧ್ಯವಿಲ್ಲವೋ ಆ ವ್ಯಕ್ತಿಯ ಭವಿಷ್ಯ ಕಾಲದ ಜೀವನ ಸಂಪೂರ್ಣವಾಗಿ ನಾಶವಾಗುತ್ತದೆ ಎಂಬುದನ್ನು ನಾವು ತಿಳಿದುಕೊಳ್ಳಬೇಕಾಗಿದೆ. ಆತ್ಮೀಯ ಸಹೋದರರೇ, ಯಾವ ವ್ಯಕ್ತಿ ಈ ಮಾದಕ ದ್ರವ್ಯಗಳಿಗೆ ಅಡಿಕ್ಟ್ ಆಗಿ ಜೀವಿಸುತ್ತಾನೆಯೋ, ಮಾದಕ ದ್ರವ್ಯಗಳನ್ನು ಅತಿ ಹೆಚ್ಚಾಗಿ ಬಳಸುತ್ತಾನೆಯೋ ಆ ವ್ಯಕ್ತಿ ಸಮಾಜದ ಓರ್ವ ಅತ್ಯುತ್ತಮ ವ್ಯಕ್ತಿಯಾಗಲಿಕ್ಕೆಂದಿಗೂ ಸಾಧ್ಯವಿಲ್ಲ. ಓರ್ವ ಮಾದರಿ ವ್ಯಕ್ತಿಯಾಗಲಿಕ್ಕೆಂದಿಗೂ ಸಾಧ್ಯವಿಲ್ಲ. ಯಾರಿಗಾಗಿ ಮಾದರಿ? ಆ ವ್ಯಕ್ತಿ ಸ್ವತಃ ತನ್ನ ಹೆಂಡತಿ ಮತ್ತು ಮಕ್ಕಳೊಟ್ಟಿಗೆ ಅವರೊಟ್ಟಿಗೆ ಸರಿಯಾಗಿ ಜೀವಿಸಲಿಕ್ಕೆ ಎಂದಿಗೂ ಸಾಧ್ಯವಿಲ್ಲ. ತನ್ನ ಮಡದಿ ಮಕ್ಕಳ ಹಕ್ಕುಗಳನ್ನು ಪೂರೈಸಲಿಕ್ಕೆ ಆ ವ್ಯಕ್ತಿಯಿಂದ ಎಂದಿಗೂ ಅಸಾಧ್ಯವಾದಂತಹ ವಿಷಯವಾಗಿದೆ. ನಾವು ನೋಡಬಹುದು, ಎಷ್ಟೇ ಆ ಬಡ ಕುಟುಂಬದ ಹೆಣ್ಣು ಮಕ್ಕಳು ತಮ್ಮ ಜೀವನಕ್ಕಾಗಿ ಪರರ ಮನೆಯಲ್ಲಿ ಹೋಗಿ ಪಾತ್ರೆಯನ್ನು ತೊಳೆದು ಅವರ ಜೀವನವನ್ನು ಸಾಗಿಸುತ್ತಿದ್ದಾರೆ. ಮಕ್ಕಳು ತಿನ್ನಲಿಕ್ಕೆ ಅನ್ನವಿಲ್ಲದೆ ಪರದಾಡುತ್ತಿದ್ದಾರೆ. ಆದರೆ ಈ ಮಾದಕ ದ್ರವ್ಯದ ವ್ಯಸನಿ ಅವನು ತನ್ನ ಮಡದೆ ಮಕ್ಕಳನ್ನು ಸಾಕಿ ಸಲಹಬೇಕಾದಂತಹ ಜವಾಬ್ದಾರಿ ಅವನ ಮೇಲಾಗಿದೆ. ಆದರೆ ಈ ಕ್ರೂರ ವ್ಯಕ್ತಿ ಅವನು ತನ್ನ ಹೆಂಡತಿ ಮಕ್ಕಳನ್ನು ಸಾಕಲಿಕ್ಕೆ ಅದು ತಾನು ಗಳಿಸಿರುವಂತಹ, ತಾನು ದುಡಿದಿರುವಂತಹ ಆ ದುಡಿಮೆಯನ್ನು ಈ ಮಾದಕ ದ್ರವ್ಯಗಳಿಗೆ ಖರ್ಚು ಮಾಡುತ್ತಿದ್ದಾನೆ. ಆತ್ಮೀಯ ಸಹೋದರರೇ, ಅದೆಷ್ಟೋ ಹೆಣ್ಣು ಮಕ್ಕಳು ಇಂತಹ ಕ್ರೂರ ಗಂಡಸರ ವಿವಾಹದಲ್ಲಿ ಬಂದು ತಮ್ಮ ಸಂಪೂರ್ಣ ಜೀವನವನ್ನು ನರಕವನ್ನಾಗಿ ಮಾಡಿಕೊಂಡಿದ್ದಾರೆ. ಈ ವ್ಯಕ್ತಿ ಕೇವಲ ತನ್ನ ದುಡಿಮೆ, ತನ್ನ ಸಂಪಾದನೆ ವ್ಯಯಿಸುವುದು, ಖರ್ಚು ಮಾಡುವುದು ಕೇವಲ ಈ ಮಾದಕ ದ್ರವ್ಯಕ್ಕಾಗಿ ಎಂಬುದನ್ನು ನಾವು ಇಂದಿನ ಕಾಲದಲ್ಲಿ ನೋಡುತ್ತಿದ್ದೇವೆ. ಆತ್ಮೀಯ ಸಹೋದರರೇ, ಆರೋಗ್ಯದ ಸಮಸ್ಯೆ ಇಂದಿನ ಕಾಲದಲ್ಲಿ ಅತ್ಯಂತ ಗಂಭೀರವಾಗಿರುವಂತಹ ಒಂದು ಸಮಸ್ಯೆ ಆಗಿದೆ.
ಯಾವ ವ್ಯಕ್ತಿ ಮಾದಕ ದ್ರವ್ಯಗಳನ್ನು ಸೇವಿಸುತ್ತಾನೆಯೋ, ಮಾದಕ ದ್ರವ್ಯಗಳನ್ನು ಬಳಸುತ್ತಾನೆಯೋ, ಆ ವ್ಯಕ್ತಿ ತನ್ನ ಆರೋಗ್ಯವನ್ನು ಸಂಪೂರ್ಣವಾಗಿ ಸರ್ವನಾಶ ಮಾಡಿಕೊಳ್ಳುತ್ತಿದ್ದಾನೆ ಎಂಬುದಕ್ಕೆ ಇದು ಅತ್ಯಂತ ದೊಡ್ಡದಾದಂಥ ಒಂದು ಕಾರಣವಾಗಿದೆ. ಆತ್ಮೀಯ ಸಹೋದರರೇ, ಈ ಮಾದಕ ದ್ರವ್ಯಗಳು ಮನುಷ್ಯನನ್ನು ಒಳಗಿನಿಂದ ಸಂಪೂರ್ಣವಾಗಿ ಟೊಳ್ಳಾಗಿಸುತ್ತವೆ. ಯಾವ ರೀತಿ ಎಂದರೆ ಕ್ಯಾನ್ಸರ್ ಒಬ್ಬ ಮನುಷ್ಯನನ್ನು ಒಳಗಿನಿಂದ ಯಾವ ರೀತಿ ತಿನ್ನುತ್ತದೆಯೋ ಅದಕ್ಕಿಂತ ಮಿಗಿಲಾಗಿ ಈ ಮಾದಕ ದ್ರವ್ಯ ವಸ್ತುಗಳು ಆ ವ್ಯಕ್ತಿಯನ್ನು ಸಂಪೂರ್ಣವಾಗಿ ತಿಂದು ಬಿಡುತ್ತವೆ. ಇದು ಕ್ಯಾನ್ಸರ್ ಅಲ್ಲ, ಇದು ಕ್ಯಾನ್ಸರ್ಗಿಂತ ಅತ್ಯಂತ ದೊಡ್ಡ ಕ್ಯಾನ್ಸರ್ ಆಗಿದೆ ಮಾದಕ ದ್ರವ್ಯ. ಆತ್ಮೀಯ ಸಹೋದರರೇ, ಇಂದಿನ ಕಾಲದಲ್ಲಿ ಲಕ್ಷಾನುಗಟ್ಟಲೆ ವ್ಯಕ್ತಿಗಳ ಮರಣ ಅದಕ್ಕೆ ಕಾರಣ ಈ ಮಾದಕ ದ್ರವ್ಯವಾಗಿದೆ ಎಂಬುದಕ್ಕೆ ಹಲವಾರು ರೀತಿಯಾದಂತಹ ವರದಿಗಳು ನಮ್ಮ ಬಳಿ ಇವೆ. ಆತ್ಮೀಯ ಸಹೋದರ ಸಹೋದರಿಯರೇ, ಈ ಮಾದಕ ದ್ರವ್ಯದ ವ್ಯಕ್ತಿಗಳು ಅವರೆಷ್ಟು ದೊಡ್ಡ ಅಪರಾಧಿಗಳು, ಅದೆಷ್ಟು ದೊಡ್ಡ ಪಾಪಿಗಳೆಂದರೆ ಇವರು ಮಾಡುತ್ತಿರುವಂತಹ ತಮ್ಮ ದುಷ್ಟತಕ್ಕಾಗಿ ಬಲಿಯಾಗುತ್ತಿರುವುದು ಅವರ ಮುಗ್ಧ ಮಕ್ಕಳಾಗಿದ್ದಾರೆ ಎಂಬುದು ಇಂದಿನ ವೈದ್ಯಕೀಯ ವರದಿ ನಮಗೆ ತಿಳಿಸುತ್ತದೆ. ಅದೇಗೆಂದರೆ ಯಾವ ಪುರುಷ ಮತ್ತು ಸ್ತ್ರೀಯರು ಮಾದಕ ದ್ರವ್ಯವನ್ನು ಸೇವಿಸುತ್ತಾರೆಯೋ ಅವರಿಂದ ಆಗುವಂತಹ ಮಕ್ಕಳು, ಯಾವ ಸಂದರ್ಭದಲ್ಲಿ ಆ ವ್ಯಕ್ತಿ ಮಾದಕ ದ್ರವ್ಯವನ್ನು ಉಪಯೋಗಿಸುತ್ತಿದ್ದಾನೆಯೋ ಅದೇ ಸಂದರ್ಭದಲ್ಲಿ ಆ ಹೆಣ್ಣು ಮಗಳು ಗರ್ಭಧಾರಣೆ ಆಕೆಗೆ ಸಂಭವಿಸಿದರೆ ಭವಿಷ್ಯ ಕಾಲದಲ್ಲಿ ಆಗುವಂತಹ ಆ ಮಗು ಅನಾರೋಗ್ಯವಾಗುತ್ತದೆ ಎಂದು ಹಲವಾರು ರೀತಿಯಾದಂತಹ ವರದಿಗಳು ಇಂದಿನ ಕಾಲದಲ್ಲಿ ನಮಗೆ ತಿಳಿಸುತ್ತವೆ. ಆ ಮಕ್ಕಳು ಮುಂದಿನ ಕಾಲದಲ್ಲಿ ದೌರ್ಬಲ್ಯರಾಗಿ ಮತ್ತು ಅದೇ ರೀತಿ ಹಲವಾರು ರೀತಿಯಾದಂತಹ ರೋಗಗಳಿಗೆ ಬಲಿಯಾಗಿ ಈ ಭೂಲೋಕದಲ್ಲಿ ಹುಟ್ಟುತ್ತವೆ ಎಂಬುದು ಇದು ವೈದ್ಯಕೀಯ ವರದಿಗಳಾಗಿವೆ. ಆತ್ಮೀಯ ಸಹೋದರರೇ, ಇವರು ಕೇವಲ ಸ್ವತಃ ತಮ್ಮ ಮೇಲೆ ಎಸಗುವಂತಹ ಅಪರಾಧವಲ್ಲ, ಬದಲಾಗಿ ತಮ್ಮ ಭವಿಷ್ಯ ಕಾಲದಲ್ಲಿ ಬರುವಂತಹ ತಮ್ಮ ಪೀಳಿಗೆಗಳಿಗೂ ಸಹ ಈ ಮಾದಕ ದ್ರವ್ಯದ ದುಷ್ಪರಿಣಾಮವನ್ನು ಬೀರುತ್ತವೆ ಎಂಬುದನ್ನು ಈ ಕಾಲದಲ್ಲಿ ನಾವೆಲ್ಲರೂ ಅರ್ಥ ಮಾಡಿಕೊಳ್ಳಬೇಕಾಗಿದೆ. ಆತ್ಮೀಯ ಸಹೋದರರೇ, ಇಂದಿನ ಕಾಲದಲ್ಲಿ ನಾವು ನೋಡುವಾಗ ಮಾದಕ ದ್ರವ್ಯಕ್ಕೆ ಎಲ್ಲ ದೇಶಗಳಲ್ಲಿ ಹಲವಾರು ರೀತಿಯಾದಂತಹ ದಂಡನೆಗಳಿವೆ. ನಾವು ನೋಡುವಾಗ ಹಲವಾರು ದೇಶಗಳಲ್ಲಿ ಮಾದಕ ದ್ರವ್ಯ ಇದರ ವ್ಯವಹಾರ ಮಾಡುವಂತಹ ವ್ಯಕ್ತಿಗಳು, ಇದರ ವಹಿವಾಟು ಮಾಡುವಂತಹ ವ್ಯಕ್ತಿಗಳಿಗಿರುವಂತಹ ದಂಡನೆ ಅದು ಮರಣ ದಂಡನೆಯಾಗಿದೆ ಎಂಬುದನ್ನು ನಾವೆಲ್ಲರೂ ತಿಳಿದುಕೊಳ್ಳಬೇಕಾಗಿದೆ. ಅದೇ ರೀತಿ ಹಲವಾರು ದೇಶಗಳಲ್ಲಿ ಮಾದಕ ದ್ರವ್ಯದ ವ್ಯವಹಾರ ಮಾಡುವಂತಹ ವ್ಯಕ್ತಿಗಳಿಗಿರುವಂತಹ ಶಿಕ್ಷೆ ಅದು ಮರಣ ದಂಡನೆಯಾಗಿದೆ. ಆದರೂ ಕೂಡ ಇಂದಿನ ಕಾಲದಲ್ಲಿ ಮಾದಕ ದ್ರವ್ಯ ವ್ಯಾಪಕವಾಗುತ್ತಿರುವುದೆಂಬುದನ್ನು ನಾವೆಲ್ಲರೂ ಅರಿಯಬೇಕಾಗಿದೆ. ಸೌದಿ ಅರೇಬಿಯಾ ಅತ್ಯಂತ ಕಠಿಣವಾಗಿ ಈ ಕಾನೂನನ್ನು ಪಾಲಿಸುತ್ತದೆ. ಅದೇನೆಂದರೆ ಮಾದಕ ದ್ರವ್ಯ ಉಪಯೋಗಿಸುವಂತಹ, ಇದರ ವ್ಯವಹಾರ ಮಾಡುವಂತಹ, ಮಾದಕ ದ್ರವ್ಯದ ವ್ಯಾಪಾರ ಮಾಡುವಂತಹ ವ್ಯಕ್ತಿಗಳಿಗಿರುವಂತಹ ಶಿಕ್ಷೆ ಸೌದಿ ಅರೇಬಿಯಾದಲ್ಲಿ ಮರಣ ದಂಡನೆಯಾಗಿದೆ. ಮಾತ್ರವಲ್ಲ, ಇನ್ನಿತರೆ ಹಲವಾರು ದೇಶಗಳು ಸಹ ಇದೇ ಶಿಕ್ಷೆಯನ್ನು ನೀಡುತ್ತವೆ. ಆದರೂ ಕೂಡ ಸಮಾಜದಲ್ಲಿ ಮಾದಕ ದ್ರವ್ಯ ವ್ಯಾಪಕವಾಗುತ್ತಿದೆ ಸಹೋದರರೇ. ಅದಕ್ಕಿರುವಂತಹ ಕಾರಣ ನಾವು ಸಂಶೋಧಿಸಿದಾಗ ಅದಕ್ಕೆ ಕಾರಣ ಅದೇನೆಂದರೆ ನಮ್ಮ ಸಮಾಜದಲ್ಲಿ ವ್ಯಾಪಕವಾಗಿ ಹರಡುತ್ತಿರುವಂತಹ ಲಂಚ ಎಂಬ ದೊಡ್ಡ ಅಪರಾಧವಾಗಿದೆ ಸಹೋದರರೇ. ಲಂಚವನ್ನು ತಿಂದು ಇಂತಹ ಅಪರಾಧಿಗಳನ್ನು ಬಿಡುಗಡೆ ಮಾಡುತ್ತಿರುವಂತಹ ಕೆಲವೊಬ್ಬ ವ್ಯಕ್ತಿಗಳು ಸಮಾಜದ ದ್ರೋಹಿಗಳಾಗಿದ್ದಾರೆ. ಮಾತ್ರವಲ್ಲದೆ ಸಮಾಜದ ಶತ್ರುಗಳಾಗಿದ್ದಾರೆ. ಬಡವರ ಶಾಪ ಖಂಡಿತವಾಗಿ ಅವರಿಗೆ ತಟ್ಟುತ್ತದೆ ಎಂಬುದನ್ನು ಈ ಕಾಲದಲ್ಲಿ, ಈ ಸಮಯದಲ್ಲಿ ನಾವೆಲ್ಲರೂ ತಿಳಿದುಕೊಳ್ಳಬೇಕಾಗಿದೆ. ಸಹೋದರರೇ, ಭ್ರಷ್ಟಾಚಾರ, ಇಂದಿನ ಪೀಳಿಗೆಯೇ ಭ್ರಷ್ಟಾಚಾರ, ಲಂಚ ಎಂಬುದು ಸಮಾಜದ ಅತ್ಯಂತ ದೊಡ್ಡ ಪಿಡುಗು ಸಹ ಆಗಿದೆ. ಅಲ್ಲಾಹನ ಪ್ರವಾದಿರವರು ಹದೀಸಿನಲ್ಲಿ ಅರ್ರಾಶಿ ವಲ್ ಮುರ್ತಶಿ ಕಿಲಾಹುಮಾ ಫಿನ್ನಾರ್ ಎಂದು ಹೇಳಿದ್ದಾರೆ. ಅದರ ಅರ್ಥವೇನೆಂದರೆ ಲಂಚ ಕೊಡುವಂತಹ ವ್ಯಕ್ತಿ ಮಾತ್ರವಲ್ಲದೆ ಲಂಚ ಪಡೆದುಕೊಳ್ಳುವಂತಹ ವ್ಯಕ್ತಿ ಇವರಿಬ್ಬರ ಮೇಲೆ ಶಾಪವೆಂದರೆ ಇವರಿಬ್ಬರು ನರಕವಾಸಿಗಳಾಗಿದ್ದಾರೆ ಎಂದು ಅಲ್ಲಾಹನ ಪ್ರವಾದಿಯವರು ಹೇಳಿದ್ದಾರೆ. ಆತ್ಮೀಯ ಸಹೋದರ ಸಹೋದರರೇ, ಸಮಾಜದಲ್ಲಿ ಕೆಡುಕುಗಳು, ಸಮಾಜದಲ್ಲಿ ಅಪರಾಧಗಳು ಹೆಚ್ಚಾಗಲಿಕ್ಕೆ ಕಾರಣ ಪ್ರಾಮಾಣಿಕತೆ ಇಲ್ಲದಂತಹ ವ್ಯವಹಾರವಾಗಿದೆ. ಲಂಚ ತೆಗೆದುಕೊಂಡು ಅಪರಾಧಿಗಳಿಗೆ, ಲಂಚ ತೆಗೆದುಕೊಂಡು ಪಾಪಕರ್ಮಗಳನ್ನು ಮಾಡುವಂತಹ ವ್ಯಕ್ತಿಗಳಿಗೆ ಬಿಡುಗಡೆ ಮಾಡುವಂತಹ ವ್ಯವಸ್ಥೆ ಈ ಸಮಾಜದಲ್ಲಿ ಎಲ್ಲಿವರೆಗೆ ಮುಕ್ತಾಯಗೊಳ್ಳುವುದಿಲ್ಲವೋ
ಅಲ್ಲಿಯವರೆಗೆ ಸಮಾಜದಲ್ಲಿ ಕೆಡುಕುಗಳ ನಿರ್ಮೂಲನೆ ಆಗಲಿಕ್ಕೆ ಎಂದಿಗೂ ಸಾಧ್ಯವಿಲ್ಲ ಎಂಬುದನ್ನು ಈ ಸಂದರ್ಭದಲ್ಲಿ ನಾವೆಲ್ಲರೂ ನೆನಪಿಟ್ಟುಕೊಳ್ಳಬೇಕಾಗಿದೆ. ಆತ್ಮೀಯ ಸಹೋದರರೇ, ಅಂತಿಮವಾಗಿ ನಾನು ನಿಮ್ಮ ಮುಂದೆ ಈ ಮದ್ಯವ್ಯಸನವಾಗಲಿ ಮತ್ತು ಅದೇ ರೀತಿ ಮಾದಕ ದ್ರವ್ಯಗಳನ್ನು ಸಮಾಜದಿಂದ ಯಾವ ರೀತಿ ನಾವು ತಡೆಯಬಹುದು, ಇದಕ್ಕೆ ಕೆಲವೊಂದು ಪ್ರಾಯೋಗಿಕವಾದಂತಹ ಕ್ರಮಗಳನ್ನು ನಿಮ್ಮ ಮುಂದೆ ಪ್ರಸ್ತಾಪಿಸಿ ನನ್ನ ಮಾತನ್ನು ಮುಗಿಸಲಿಕ್ಕೆ ನಾನು ಬಯಸುತ್ತೇನೆ. ಆತ್ಮೀಯ ಸಹೋದರರೇ, ಮೊಟ್ಟ ಮೊದಲನೇದಾಗಿ ನಾವು ಮಾಡಬೇಕಾದಂತಹ ಕಾರ್ಯ ಅದೇನೆಂದರೆ, ತಂದೆ ತಾಯಿಯರ ಅತ್ಯಂತ ದೊಡ್ಡ ಜವಾಬ್ದಾರಿ, ಪೋಷಕರ ಅತ್ಯಂತ ದೊಡ್ಡ ಜವಾಬ್ದಾರಿ ಈ ಕಾಲದಲ್ಲಿ, ಈ ಸಮಯದಲ್ಲಿದೆ. ಅದೇನೆಂದರೆ ತಮ್ಮ ಮಕ್ಕಳನ್ನು ಅತಿಯಾಗಿ ಪ್ರೀತಿಸಿ ಅವರ ಮೇಲೆ ಸಂಪೂರ್ಣವಾದಂತಹ ನಂಬಿಕೆ ಇಟ್ಟು ಅವರಿಗೆ ಯಾವುದೇ ರೀತಿಯಾದಂತಹ ತರಬೇತಿಯನ್ನು ನೀಡದೆ ಹಾಗೆ ಬಿಟ್ಟು ಬಿಡುವುದಾಗಿದೆ. ಮಕ್ಕಳನ್ನು ಕೆಲವೊಮ್ಮೆ ಸಂಶಯದ ದೃಷ್ಟಿಯಿಂದ ನೋಡುವುದು ಸಹ ಅದು ಸಮ್ಮತಾರ್ಹವಾಗಿದೆ ಎಂದು ನಮಗೆ ಇಸ್ಲಾಂ ಕಲಿಸುತ್ತದೆ ಶಿಕ್ಷಣಕ್ಕಾಗಿ. ಅದೇ ರೀತಿ ಮಕ್ಕಳನ್ನು ಸರಿಯಾದಂಥ ತರಬೇತಿಯನ್ನು ನೀಡಲಿಕ್ಕಾಗಿ ಮಕ್ಕಳ ಮೇಲೆ ಕೆಲವೊಮ್ಮೆ ಸಂಶಯ ಪಡುವುದು ಸಹ ಅದು ಸರಿಯಾಗಿದೆ ಎಂದು ನಮಗೆ ಇಸ್ಲಾಂ ಕಲಿಸುತ್ತದೆ. ಮಕ್ಕಳು ಯಾವ ಸಂದರ್ಭದಲ್ಲಿ ಮನೆಗೆ ಹೋಗುತ್ತಿದ್ದಾರೆ, ಯಾವ ಸಂದರ್ಭದಲ್ಲಿ ಮನೆಗೆ ಬರುತ್ತಿದ್ದಾರೆ, ನನ್ನ ಪುತ್ರ ಪುತ್ರಿಯರ ಸಹವಾಸ ಯಾರೊಂದಿಗಿದೆ ಎಂಬುದನ್ನು ನಾವೆಲ್ಲರೂ ನಮ್ಮ ಮಕ್ಕಳ ಮೇಲೆ ನಿಗಾ ಇಡುವುದು ಅದು ಅತ್ಯಂತ ಮುಖ್ಯವಾದಂತಹ ಕಾರ್ಯವಾಗಿದೆ ಇಂದಿನ ಕಾಲದಲ್ಲಿ. ನನ್ನ ಮಗಳು ರಾತ್ರಿಯ ಸಂದರ್ಭದಲ್ಲಿ ಅದು ರಾತ್ರಿ ತಡವಾಗಿ ಮನೆಗೆ ಬಂದರೆ ನನ್ನ ಮಗ ಮತ್ತು ಮಗಳು ಎಲ್ಲಿ ಹೋಗಿದ್ದಳು ಎಂಬುದನ್ನು ಅದು ಚರ್ಚಿಸಬೇಕಾಗಿದೆ, ಇದರ ಕುರಿತು ವಿಚಾರಿಸಬೇಕಾಗಿದೆ. ಇದು ತಂದೆ ತಾಯಿಯರ ಜವಾಬ್ದಾರಿಯಾಗಿದೆ. ಅದೇಕೆಂದರೆ ರಾತ್ರಿಯ ಸಮಯ ಅದು ಅಪರಾಧಗಳು, ಕೆಡುಕುಗಳು, ಪಾಪಕರ್ಮಗಳು ಹೆಚ್ಚಾಗುವಂತಹ ಸಮಯವಾಗಿದೆ. ಈ ಕಾರಣಕ್ಕಾಗಿ ಪವಿತ್ರ ಕುರಾನ್ ಅಲ್ಲಾಹು ಈ ರಾತ್ರಿಯ ಸಂದರ್ಭದಿಂದ ನೀವು ಅಲ್ಲಾಹನ ಅಭಯವನ್ನು ಯಾಚಿಸಿರಿ ಎಂದು ನಮಗೆ ಕಲಿಸಿದ್ದಾನೆ. ಅಲ್ಲಾಹು ರಾತ್ರಿಯ ಸಂದರ್ಭದಲ್ಲಿ ಅಪರಾಧಗಳು, ಕೆಡುಕುಗಳು ವ್ಯಾಪಕವಾಗುವಂತಹ ಆ ಕತ್ತಲಿನಿಂದ ನೀವು ಅಲ್ಲಾಹನ ಅಭಯವನ್ನು ಯಾಚಿಸಿರಿ ಎಂದು ನಮಗೆ ಪವಿತ್ರ ಕುರಾನಿನ ಸೂರತುಲ್ ಫಲಕ್ನಲ್ಲಿ ನಮಗೆ ಕಲಿಸಲಾಗಿದೆ. ಆತ್ಮೀಯ ಸಹೋದರರೇ, ದುಷ್ಟ ವ್ಯಕ್ತಿಗಳು ಕೆಡುಕುಗಳನ್ನು ಸಮಾಜದಲ್ಲಿ ಹರಡಲಿಕ್ಕೆ ಬಯಸುವಂತಹ ವ್ಯಕ್ತಿಗಳು ರಾತ್ರಿಯನ್ನು ಕಾಯುತ್ತಿರುತ್ತಾರೆ ಎಂಬುದನ್ನು ನಾವೆಲ್ಲರೂ ತಿಳಿದುಕೊಂಡಿದ್ದೇವೆ. ರಾತ್ರಿ ಬಂದಾಗ ಓರ್ವ ಕಳ್ಳತನ ಮಾಡಲಿಕ್ಕಾಗಿ ರಾತ್ರಿಯ ಸಮಯವನ್ನು ಕಾಯುತ್ತಾನೆ. ಓರ್ವ ವ್ಯಭಿಚಾರಿಣಿ ಅಥವಾ ಓರ್ವ ವ್ಯಭಿಚಾರಿ ವ್ಯಕ್ತಿ ರಾತ್ರಿ ಸಮಯ ಬಂದಾಗ ತಾನು ಈ ಕೆಡುಕನ್ನು ಮಾಡಲಿಕ್ಕೆ ಅವನು ಬಯಸುತ್ತಾನೆ. ಅದೇ ರೀತಿ ಹಲವಾರು ರೀತಿಯಾದಂಥ ಅಕ್ರಮಗಳು, ಹಲವಾರು ರೀತಿಯಾದಂಥ ಅಪರಾಧಗಳು, ಹಲವಾರು ರೀತಿಯಾದಂತಹ ಅದು ಧರ್ಮ ನಿಷೇಧವಾಗಿರುವಂಥ ಕಾರ್ಯಗಳಾಗುವುದು ಅದು ರಾತ್ರಿಯ ಸಮಯದಲ್ಲಿ ಎಂಬುದನ್ನು ನಾವೆಲ್ಲರೂ ಮನಗಂಡಿದ್ದೇವೆ. ಹೀಗಾಗಿ ಮಕ್ಕಳನ್ನು ಶಿಸ್ತು ಕಲಿಸಲಿಕ್ಕಾಗಿ, ಮಕ್ಕಳನ್ನು ನೇರ ಮಾರ್ಗಕ್ಕೆ ತರಲಿಕ್ಕಾಗಿ, ಮಕ್ಕಳನ್ನು ಕೆಡುಕುಗಳಿಂದ ನಾವು ತಡೆಯಲಿಕ್ಕಾಗಿ ಮಾಡಬೇಕಾದಂಥ ಕ್ರಮಗಳ ಪೈಕಿ ಅತ್ಯಂತ ದೊಡ್ಡದಾದಂಥ ಮೊದಲನೇ ಕ್ರಮ ಅದೇನೆಂದರೆ ಮಕ್ಕಳ ಸಮಯದ ಕುರಿತು ನಾವು ದೃಷ್ಟಿ ಇಡಬೇಕಾಗಿದೆ. ಮಕ್ಕಳು ಯಾವ ಸಮಯದಲ್ಲಿ ಹೊರಗಡೆ ಹೋಗುತ್ತಿದ್ದಾರೆ, ಯಾವ ಸಮಯದಲ್ಲಿ ಮನೆಗೆ ಪ್ರವೇಶಿಸುತ್ತಿದ್ದಾರೆ, ಅವರ ಸಹವಾಸ ಯಾರೊಟ್ಟಿಗಿದೆ ಎಂಬುದನ್ನು ನಾವೆಲ್ಲರೂ ಇದರ ಕುರಿತು ಗಮನಹರಿಸಬೇಕಾಗಿದೆ. ಆತ್ಮೀಯ ಸಹೋದರ ಸಹೋದರಿಯರೇ, ನಾನು ನಿಮ್ಮ ಮುಂದೆ ಪ್ರಸ್ತಾಪಿಸಿರುವಂತೆ ಇಂದಿನ ಶಾಲಾ ಕಾಲೇಜುಗಳು, ಇಂದಿನ ವಿಶ್ವವಿದ್ಯಾಲಯಗಳು ಈ ಮಾದಕ ದ್ರವ್ಯ ವ್ಯಾಪಕವಾಗಲಿಕ್ಕೆ ಅತ್ಯಂತ ದೊಡ್ಡ ಕಾರಣವಾಗಿದೆ ಎಂದು ನಾವು ತಿಳಿದುಕೊಂಡಿರುವಾಗ ನಮ್ಮ ಮಕ್ಕಳು ಯಾವ ಕಾಲೇಜಿಗೆ ಹೋಗುತ್ತಿದ್ದಾರೆ ಆ ಕಾಲೇಜಿಗೆ ಒಮ್ಮೆ ನಾವು ಭೇಟಿ ಕೊಡಬೇಕಾಗಿದೆ. ನಾವು ಭೇಟಿ ಕೊಟ್ಟು ನಮ್ಮ ಮಕ್ಕಳ ಸಹವಾಸ ಯಾರೊಂದಿಗಿದೆ, ಯಾವ ವ್ಯಕ್ತಿಗಳೊಂದಿಗೆ, ಯಾವ ಸ್ನೇಹಿತರೊಂದಿಗೆ ಅವರು ಸಹವಾಸವನ್ನು ಮಾಡಿಕೊಂಡಿದ್ದಾರೆ ಎಂಬುದನ್ನು ನಾವು ತಿಳಿದುಕೊಳ್ಳಬೇಕಾಗಿದೆ. ಅದೇ ರೀತಿ ಇಂದಿನ ಯುವ ಪೀಳಿಗೆ ಮಾದಕ ದ್ರವ್ಯಕ್ಕೆ ವ್ಯಸನೆ ಆಗಿರುವಂತಹ ಕಾರಣಕ್ಕಾಗಿ ಇದರ ದುಷ್ಪರಿಣಾಮಗಳೇನಿದೆ ಎಂಬುದನ್ನು ಅದರ ಕುರಿತು ಅರಿವು ಮೂಡಿಸುವಂತಹ ಕಾರ್ಯ ನಾವೆಲ್ಲರೂ ಸೇರಿಕೊಂಡು ಮಾಡಬೇಕಾಗಿದೆ. ಶಾಲಾ ಕಾಲೇಜುಗಳಲ್ಲಿ ಅದೇ ರೀತಿ ಸರ್ಕಾರದ ಹಲವಾರು ರೀತಿಯಾದಂಥ ಯೋಜನೆಗಳು, ಸರ್ಕಾರ ಯಾವ ರೀತಿಯಾದಂತಹ ಸವಲತ್ತು ಸಹಕಾರ ನೀಡುತ್ತದೆಯೋ ಆ ಎಲ್ಲ ಸಹಕಾರಗಳನ್ನು ಪಡೆದುಕೊಂಡು ಅದೇ ರೀತಿ ಸ್ವಯಂ ಸೇವಕವಾಗಿ ಮಾಡುವಂಥ ಕೆಲವೊಬ್ಬ ವ್ಯಕ್ತಿಗಳ ಸಹಕಾರ, NGOಗಳ ಸಹಕಾರ ನಾವು ಪಡೆದುಕೊಂಡು ಪ್ರತಿ ಪ್ರದೇಶದಲ್ಲಿ ಒಂದು ಸಮಿತಿಯನ್ನು ರಚಿಸಿ ಮತ್ತು ಅದೇ ರೀತಿ ಆ ಸಮಿತಿಗಳೊಂದಿಗೆ ನಾವು
ಈ ಮದ್ಯ ವ್ಯಸನಿಗಳಿಗೆ ಮತ್ತು ಅದೇ ರೀತಿ ಮಾದಕ ದ್ರವ್ಯ ವ್ಯಸನಿಗಳೊಂದಿಗೆ ಚರ್ಚಿಕೊಂಡು ಕೂಲಂಕುಷವಾಗಿ ನಾವು ಚರ್ಚಿಸಬೇಕಾಗಿದೆ. ಆತ್ಮೀಯ ಸಹೋದರ ಸಹೋದರಿಯರೇ, ಪ್ರತಿ ಬೀದಿಯಲ್ಲಿ ಇಂತಹ ವ್ಯಕ್ತಿಗಳನ್ನು ನಾವು ಪರಿಚಯಿಸಬಹುದು. ಅವರ ಮುಖಗಳನ್ನು ನೋಡಿದಾಗ ಈ ವ್ಯಕ್ತಿ, ಈ ಯುವಕ ಮತ್ತು ಈ ಯುವತಿ ಮಾದಕ ದ್ರವ್ಯ ವ್ಯಸನಿಯಾಗಿದ್ದಾರೆ ಎಂದು ನಾವು ಸುಲಭವಾಗಿ ನಾವು ಗುರುತಿಸಬಹುದು. ಅವರನ್ನು ಗುರುತಿಸುವುದು ಅವರಿಗೆ ಶಿಕ್ಷೆ ನೀಡಲಿಕ್ಕಾಗಿ ಅಲ್ಲ, ಬದಲಾಗಿ ಅವರನ್ನು ಸುಧಾರಿಸಲಿಕ್ಕಾಗಿ, ಈ ಕೆಟ್ಟ ಅಭ್ಯಾಸದಿಂದ ಅವರನ್ನು ದೂರ ಮಾಡಲಿಕ್ಕಾಗಿ ಅವರೊಂದಿಗೆ ಸಮಾಲೋಚನೆ ಮಾಡಿಕೊಂಡು ಅವರನ್ನು ಸುಧಾರಿಸುವಂತಹ ಕಾರ್ಯಗಳನ್ನು ನಾವೆಲ್ಲರೂ ಮಾಡಬೇಕಾಗಿದೆ. ಇದಕ್ಕಾಗಿ ಪ್ರತಿ ಸಮಾಜದಲ್ಲಿ ಇಂತಹ ಕೇಂದ್ರಗಳನ್ನು ಸ್ಥಾಪಿಸುವಂತಹ ಅಗತ್ಯವಿದೆ ಮತ್ತು ಅವಕಾಶವಿದೆ. ಆತ್ಮೀಯ ಸಹೋದರ ಸಹೋದರಿಯರೇ, ಅದೇ ರೀತಿ ಯಾವ ಕುಟುಂಬದಲ್ಲಿ ಮಾದಕ ದ್ರವ್ಯ ವ್ಯಸನಿಗಳಾಗಿದ್ದಾರೆಯೋ ಆ ಕುಟುಂಬಗಳೊಂದಿಗೆ ನಾವೆಲ್ಲರೂ ಸೇರಿಕೊಂಡು ಅವರೊಟ್ಟಿಗೆ ಸಮಾಲೋಚನೆ ಮಾಡಿ, ಅವರೊಟ್ಟಿಗೆ ಮಾತನಾಡಿ, ನಾವು ಆ ಮಾದಕ ದ್ರವ್ಯ ವ್ಯಸನಿಗಳಿಗೆ ಅವರ ಈ ಕೆಡುಕಿನಿಂದ ದೂರ ಮಾಡಲಿಕ್ಕೆ ಹಲವಾರು ರೀತಿಯಾದಂತಹ ನಾವು ಅಭಿಯಾನಗಳನ್ನು ಮಾಡಬೇಕಾಗಿದೆ. ಅಭಿಯಾನ ಮಾತ್ರವಲ್ಲದೆ ಈ ಕೆಡುಕು ಸಮಾಜದಿಂದ ಮುಕ್ತವಾಗಲಿಕ್ಕಾಗಿ ಅತ್ಯಂತ ದೊಡ್ಡ ಹೋರಾಟ ನಾವೆಲ್ಲರೂ ಸೇರಿಕೊಂಡು ಮಾಡಬೇಕಾಗಿದೆ ಎಂಬ ಕೆಲವೊಂದು ವಿಷಯಗಳನ್ನು ನಿಮ್ಮ ಮುಂದೆ ಪ್ರಸ್ತಾಪಿಸುತ್ತಾ ಅಲ್ಲಾಹನೊಡನೆ ನಾನು ಪ್ರಾರ್ಥಿಸುತ್ತೇನೆ. ಅಲ್ಲಾಹು ಸಮಾಜದಲ್ಲಿ ವ್ಯಾಪಕವಾಗಿರುವಂಥ ಎಲ್ಲ ಕೆಡುಕುಗಳಿಂದ ನಮ್ಮನ್ನು, ನಮ್ಮ ಸಮಾಜವನ್ನು, ವಿಶೇಷವಾಗಿ ಸಮಾಜದ ಯುವಕ ಮತ್ತು ಯುವತಿಯರನ್ನು ರಕ್ಷಿಸಲಿ. ಆಮೀನ್. ವಾಖಿರು ದಾವಾನಾ ಅನಿಲ್ ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್.